ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂ ಸ್ಯಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಏನಾಯ್ತೀಗ? ತಪಸ್ಸುಗಳು ಅದರಲ್ಲಿ 3 ವಿಧ, ಅದರಲ್ಲೂ ಮತ್ತೆ 3 ವಿಧ ಅಂಥೇಳಿ ಯಜ್ಞ, ದಾನ, ತಪಸ್ಸು ಬಹಳ ಮುಖ್ಯವಾದ 3 ಇವು. ಅದು 3 ವಿಶೇಷ ಹೇಳಿ ಉಳಿದೆಲ್ಲ ಕೂಡ ಆ ರೀತಿ ತಿಳ್ಕೊಂಡ್ಬಿಡ್ಬೇಕೇನೋ. ಹಾಂ 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 ಏನ ಹ್ಞೂ ಹೌದು 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 ಹೌದು. ಆ ಶಂಭುಗ ತಪಸ್ಸು ಮಾಡ್ದ, ತಾಮಸ ತಪಸ್ಸದು. ಶಬರಿ ಮಾಡಿದ್ರು ಸಾತ್ವಿಕ, ಗೊತ್ತಾಯ್ತಾ? ದುರ್ಯೋಧನ ಮಾಡಿದ ಪೌಂಡ್ರಿಯ ಕೈಯಾಗ ಯಾಗ ತಾಮಸ, ಗೊತ್ತಾಯ್ತಾ? ಹಾಂ ಹಾಂ ಆಚಾರ್ಯ ನಿನ್ನೆ ಹೇಳಿದೆ, ಮೊದಲು ತೋರಿಸಿದ್ರು. ಅವನೊಬ್ಬ ಡಾಂಭಿಕ ಮಾರೀಚನಾಗ್ತಾನೆ ಅಂತೇಳಿ ತಪಸ್ಸು ಮಾಡ್ತಾನೆ. ಅದಕ್ಕೂ ಕೂಡ ಗೊತ್ತಾಯ್ತಾ? ಇವತ್ತು ಕೆಟ್ಟತನ ತಿಳಿಬೇಕಾದ್ರೂ ಕೂಡ ಭಾರಿ ಕಷ್ಟಪಡ. ಕಳ್ಳ ಸುಮ್ಮನೆ ಕೂತಲ್ಲ ಕಳ್ತನ ಮಾಡೋಕ್ಕಾಗುತ್ತೆ. ಅವನು ರಾತ್ರಿ ಎದ್ದು ಏನೋ ಕಷ್ಟಪಡ್ತಾರೆ. ಅವೆಲ್ಲ ಏನದು? ಅದೇ ಕಷ್ಟ ಒಳ್ಳೆಯದಕ್ಕೆ ಮಾಡಿದರೆ ಸಮಾಜಕ್ಕೆ ತಾನು ಗೊತ್ತಿತ್ತು, ಸಮಾಜ ಬದುಕ್ತಿತ್ತು, ಎರಡು ಹಾಳು ಮಾಡ್ತಾನೆ. ಆದ್ದರಿಂದ ಅದೆಲ್ಲ ತಾಮಸನೇ. ಹಾಂ ಅದೇ ಹೇಳ್ತಿರೋದು. ಭಾರಿ ಇವ್ರಿಗಿಂತ ಭಾರಿ ಯಾವಾಗಲೂ ಕೂಡ ಕೆಟ್ಟ ಮಾರ್ಗದಲ್ಲಿ ಹೋಗೋ ತಪಸ್ಸು ಹೆಚ್ಚು ಕಠಿಣ. ಅರ್ಥ ಆಯ್ತಾ? ಇದು ಸುಲಭ. ಯಾವಾಗಲೂ ಒಳ್ಳೆ ಸಾತ್ವಿಕ ಯಾವಾಗಲೂ ಸುಲಭ ಮತ್ತು ನಿರ್ಭಯ. ಮನಸ್ಸಿನಲ್ಲಿ ಆತಂಕನೇ ಬರೀ ಟೆನ್ಷನ್ನಲ್ಲೇ ಇರ್ತಾನೆ ಅವನು. ಕಳ್ತನ ಮಾಡಿದವನು ಎಷ್ಟು 20 ವರ್ಷದ ಮೇಲೆ ಸಿಕ್ಕಾಗೆಲ್ಲ ಬರ್ತಿರುತ್ತೆ ಪೇಪರ್ನಲ್ಲಿ. ಅಲ್ಲಿವರೆಗೂ ಒದ್ದಾಡ್ತಾ ಕೂತಿರ್ತಾನೆ ಅವನು. ಆದ್ದರಿಂದ ಅದು ಎಂದೂ ಸುಖ ಕೊಡೋದಿಲ್ಲ. ಸಾತ್ವಿಕದ ಇಮ್ಮಿಡಿಯೇಟ್ ಫ್ರೂಟ್ ಅಂದರೆ ಮನಸ್ಸಿಗೆ ಸುಖ ಕೊಡೋದು ಇಮ್ಮಿಡಿಯೇಟ್. ಸಾತ್ವಿಕ ತಪಸ್ಸಿನ ಅನುಭವ ಬರೋದು ಹಾಗೆ, ಗೊತ್ತಾಯ್ತಾ? ಸುಮ್ಮನೆ ಹೊರಗಿನ ಸುಖ ಬಂದುಬಿಟ್ಟು ಅದು ರಾಜಸ, ಒಳಗಿನ ಸುಖ ಸಾತ್ವಿಕ. ಅದರ ಮುಂದೆ ಹೇಳ್ತಾರೆ, ಗೊತ್ತಾಯ್ತಾ? ಇನ್ನೊಬ್ಬರನ್ನು ನೋಯಿಸಿ ಬಂದರೆ ಸುಖ, ಅದು ತಾಮಸ ಸುಖ. ಹೀಗಾಯಿತು. ಶ್ರದ್ಧೆಯ ಪರಯ ತಪ್ತಂ ಯತ್ತು ಪ್ರತ್ಯುಪಕಾರಾರ್ಥಂ. ಇಷ್ಟು ಹೇಳಿ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಃ ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಓಂ ತತ್ ಸತ್ ಇತಿ ನಿರ್ದೇಶಃ ಬ್ರಹ್ಮಣಃ ತ್ರಿವಿಧಃ ಸ್ಮೃತಃ ಬ್ರಾಹ್ಮಣಾಃ ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಬ್ರಹ್ಮಣಃ ಪರಮಾತ್ಮನಿಗೆ ನಿರ್ದೇಶಃ ಹೇಳ್ತಕ್ಕಂಥ ರೀತಿ 3. ಓಂ ತತ್ ಸತ್ ಇತಿ. ಓಂ ತತ್ ಸತ್ ಇತಿ. ಓಂ ಅಂದರೂ ಬ್ರಹ್ಮ, ತತ್ ಅಂದರೂ ಬ್ರಹ್ಮ, ಸತ್ ಅಂದರೂ ಬ್ರಹ್ಮ. 3 ಸೇರಿಸಿದರೆ ಓಂ ತತ್ ಸದಿತಿ. ನಿರ್ದೇಶ ಅಂದರೆ 3 ಕೂಡ ಪರಮಾತ್ಮನ್ನೇ ಹೇಳ್ತಕ್ಕಂಥ ಪದಗಳು. ತತ್ ಸವಿತುರ್ವರೆಣ್ಯಂ ಇದ್ದೇ ಇದೆ. ಸದಿತಿ ಬ್ರಹ್ಮ. ಓಂ ಅಕಾರೋ ವಿಷ್ಣುವಾಚ. ಓಂ ಬಂದಿದೆ ಈಗಾಗಲೇ. ಪ್ರಣವಶ್ಚಾಸ್ಮಿ ವೇದೇಶು ಅಂತ. ಇವೆರಡು ಭಗವಂತನಿಗಿರ್ತಕ್ಕಂಥ 3 ಯಾತಕ್ಕೆ ಹೇಳಿದರು ಅಂದರೆ, ಒಂದು ಹೇಳಿದ್ದು ಬ್ರಾಹ್ಮಣಾಹ, ಒಂದು ಬ್ರಾಹ್ಮಣರ ಮೂಲಕ ಮಾಡಿಸ್ಬೇಕು. ವೇದಾಹ ವೇದಮಂತ್ರಗಳೇ ಆಗಬೇಕು. ಯಜ್ಞಾಹ ಯಜ್ಞಕ್ಕೆ ಅಪ್ಲಿಕೇಶನ್ನೇ ಆಗಬೇಕು. 3 ಮಾಡಿದಾಗ ಏನಾಯಿತು? ಪರ್ಫೆಕ್ಟ್ ಆಯಿತು. 3 ಯಾತಕ್ಕೆ ಮಾಡಿದರು ಅಂದರೆ, ಸಾಧನೆ 3 ಮಾರ್ಗ. ಬ್ರಾಹ್ಮಣರಲ್ಲಿ ಆರಾಧನೆ, ಅವು ಯಾಕೆ? ಅವರು ಜ್ಞಾನ ಕೊಡೋದರಿಂದ. ವೇದಗಳು ಟೆಕ್ಸ್ಟ್ ಬುಕ್ ಅವು, ಆದ್ದರಿಂದ ವೇದಗಳು. ಯಜ್ಞ ಬಹುವಚನದಿಂದ, ವೇದಾಶ್ಚ ಬಹುವಚನ. ಬ್ರಾಹ್ಮಣಾದ್ಯಹನ್ನು ತಗೋಬೇಕು. ವೇದಾಹ ಮತ್ತು ಯಜ್ಞಾಶ್ಚ. ಯಜ್ಞ ತಗೊಂಡಿದ್ದರಿಂದ ತಪಸ್ಸು ದಾನ ಎಲ್ಲ ಬಂದೋಯಿತು. ಬಹುವಚನ ಮಾಧ್ಯರ್ಥೆ ಅಂತ ಒಂದು ಮಾತಿದೆ. ಬಹುವಚನ ಹೇಳಿದಾಗ ಸಂಬಂಧಪಟ್ಟದ್ದೆಲ್ಲ ಇಂಪ್ಲೈಡ್. ಹಾಂ, ಉಪಲಕ್ಷಣ ಅಲ್ಲ. ಉಪಲಕ್ಷಣ ಅಂತ ಹೇಳಿದರೆ ಹೇಳದೇನೆ ಇದ್ದರೂ ತಿಳ್ಕೊಡೋದು. ಬಹುವಚನ ಅಂದರೆ ಸ್ವಾಮಿಗಳು ಬಂದಿದ್ದರು, ಏನರ್ಥ ಅದಕ್ಕೆ? ಉಪಲಕ್ಷಣದ ಪ್ರಶ್ನೆ ಇಲ್ಲ. ಈಗ ಒಬ್ಬರೇ ಬರೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಬಂದಿದ್ದರು? ಪರಿವಾರ ಸಮೇತ. ಅದೇ ಪರಿವಾರ ಏನದು? ಬಹುವಚನ ಹೇಳಿದ್ರಿಂದ. ಸ್ವಾಮಿ ಬಂದಿದ್ದ ಅಂತ ಹೇಳಿ ಗೌರವಕ್ಕೆ ಹೇಳೋದು ಬೇರೆ, ಇದಕ್ಕೋಸ್ಕರ ಹೇಳೋದು ಬೇರೆ. ಮತ್ತು ರಾಜ ಬರ್ತಾ ಇದ್ದಾನೆ, ಒಬ್ಬನೇ ಬರೋದಿಲ್ಲ. ಒಬ್ಬ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಬಂದು ಹೋದರೆ ಕೋಟ್ಯಂತರ ರೂಪಾಯಿ ಖರ್ಚಾಗುತ್ತೆ. ಆ ಪ್ರೆಸಲ್ ಪೇನ್ನಿಂದ ಹಿಡಿದು ಎಲ್ಲ ಖರ್ಚು ಲೆಕ್ಕ ಹಾಕಿದರೆ ದೊಡ್ಡ ಟೀಮ್ ಅದು ಒಂದು. ಅದೆಲ್ಲ ಸೇರಿ ಅಷ್ಟು ಖರ್ಚಾಗುತ್ತೆ. ಒಬ್ಬೊಬ್ಬರೇ ಬರೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಅದು ಬಹುವಚನ ಮಾಧ್ಯರ್ಥೆ. ಕೆಲವು ಸರ್ತಿ ಎಲ್ಲಿ ಹೇಳಬೇಕು ಹಾಗೆ ಹೇಳಿಬಿಡ್ತಾರೆ. ಎಲ್ಲ ಕಡೆ ಯಾವ ರೀತಿ ಅರ್ಥ ಮಾಡ್ಕೋಬಾರ್ದು.
ಎಲ್ಲಿ ಅರ್ಥ ಹೊಂದೊತ್ತೋ ಅಂತಲ್ಲಿ ಮಾತ್ರ ಮಾಡ್ಕೋಬೇಕು. ಬ್ರಾಹ್ಮಣಾ ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರ. ಇಲ್ಲದ್ರೆ ಬ್ರಾಹ್ಮಣರಿಲ್ಲದೆ ಹೋದರೆ ವೇದಕ್ಕೆ ಹೊರಗೆ ಬರೋದಿಲ್ಲ, ವೇದ ಇಲ್ಲದೆ ಹೋದರೆ ಬ್ರಾಹ್ಮಣ ಹೇಳೋದಕ್ಕೂ ಬರೋದಿಲ್ಲ. ಎರಡೇ ಇದ್ದು ಪ್ರಾಕ್ಟಿಕಲ್ ಯಜ್ಞ ಎರಡೂ ಮಾಡಿದ, ಪ್ರಾಕ್ಟಿಕಲ್ಲೇ ಇಲ್ಲ. ಏನಾಯ್ತು ಅಲ್ಲಿಗೆ? ಮಾಡಿದ್ದೆಲ್ಲ ವೇಸ್ಟ್ ಆಯಿತು. ಅದರಿಂದ ಮೂರು ಬರಬೇಕು. ಅದು ಸೇರಿಸಲಿಕ್ಕೆ ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ ಪುನಶ್ಚ ಕರ್ಮಾದಿ ಇತಿ ಕರ್ತವ್ಯತಾ ವಿಧಾನಾರ್ಥಂ ಅರ್ಥವಾದಮಾಹ ಓಂ ತತ್ತ್ಯಾದಿನ ಪರಸ್ಯ ಬ್ರಹ್ಮಣೋ ಹಿ ಏತಾನಿ ನಾಮಾನಿ. ಪುನಶ್ಚ ಕರ್ಮಾದಿ ಇತಿ ಕರ್ತವ್ಯತಾ ವಿಧಾನಾರ್ಥಂ ಅರ್ಥವಾದಮಾಹ. ಕರ್ಮಾದಿ ಇತಿ ಕರ್ತವ್ಯತಾ ವಿಧಾನಾರ್ಥಂ. ಈ ಜ್ಞಾನಕ್ಕೆ ಕರ್ಮಾದಿಗಳಿಗೆಲ್ಲ ಏನವು ಸಾಧನ. ಅದಕ್ಕೆಲ್ಲ ಸಂಬಂಧಪಟ್ಟು ಅಡುಗೆ ಮಾಡುವಂಥಷ್ಟು ಏನೇನು ಬೇಕಾಯ್ತು ಅವನಿಗೀಗ? ಅಡುಗೆ ಮಾಡೋ ಜಾಗ, ಒಲೆ, ಸೌದೆ, ಪಾತ್ರೆಗಳು, ಎಷ್ಟು ಬೇಕು ಅದಕ್ಕೆ. ಹೆಸರು ಹೇಳಿದ ಅಡುಗೆ ಮಾಡೋ ಅಷ್ಟೇ. ಅದಕ್ಕೆ ಇತಿ ಕರ್ತವ್ಯ ಅಂತ ಹೆಸರು. ಯಾವ್ದು ಇಲ್ದವರು ಒಂದು ಕೆಲಸ ಆಗೋದಿಲ್ಲ, ಅದಕ್ಕೆ ಏನಂತಾರೆ? ಇತಿ ಕರ್ತವ್ಯ. ಎಲ್ಲ ಸಂಬಂಧಪಟ್ಟ ಸಾಮಗ್ರಿಗಳೆಲ್ಲದಕ್ಕೆ ಏನಂತ ಹೆಸರು? ಅದರ ಪ್ರಧಾನವಾದಕ್ಕೆ ಅತಿ ಮುಖ್ಯವಾದ ಹೆಸರು. ಗೊತ್ತಾಯ್ತಾ? ಪ್ರಾವೀಣ್ಯ ಎಲ್ಲ ಇದೆ, ಪ್ರಾವೀಣ್ಯನೇ ಇಲ್ಲ. ಅತಿ ಮುಖ್ಯ ಅದಿಲ್ಲದವ್ರು ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಆ ಥರ ಅರ್ಥ ಮಾಡಿಕೊಂಡ್ರೆ ಮೂರು ಇಲ್ಲದೆ ಹೋದರೆ ಜ್ಞಾನ ಕಾರ್ಯ ಆಗಲಿ, ಯಾವ ತಪಸ್ಸಾಗಲಿ, ಯಜ್ಞ ಯಾವುದೂ ನಡೀಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮೂರು ಇರಬೇಕು. ಮೂರು ಕೂಡ ಯಾತಕ್ಕೆ ಸಂಬಂಧಪಟ್ಟಿದ್ದು? ದೇವರಿಗೆ. ಆದ್ದರಿಂದ ಕೃಷ್ಣಾರ್ಪಣ ಮಸ್ತು ಅಂತ ಎಂಡಾದಾಗಲೇ ಪ್ರತಿಯೊಂದು ಸಾರ್ಥಕ ಆಗೋದು. ಅದಾಗದೆ ಹೋದರೆ ಮಾಡಿದ್ದೆಲ್ಲ ವ್ಯರ್ಥ. ಮಾಡದೆ ಹೋದರೂ ವ್ಯರ್ಥ, ಸಬ್ಮಿಟ್ ಮಾಡದೆ ಹೋದರೂ ವ್ಯರ್ಥ. ಪುನಶ್ಚ ಅರ್ಥವಾದ ಅಂದ್ರೇನು? ಹಿಂದೆ ಮಾಡಿ ಸ್ತುತಿ ಅರ್ಥವಾದ 4: ಸ್ತುತಿ, ನಿಂದ, ಆಮೇಲೆ ಪರಕೃತಿ, ಒಂದು ಪುರಾಕಲ್ಪ ಅಂತ 4 ಇದೆ ಅರ್ಥವಾದದಲ್ಲಿ. ಎಷ್ಟು ಹೇಳ್ತಾರೆ, ಒಂದೇ ಕೊಂಡಾಡಿ ಬಿಡ್ತಾರೆ, ಭಾರಿ ಹೊರಡಿ ಬಿಡ್ತಾರೆ. ಇದು ನೋಡಿ, ಇದಕ್ಕಿಂತ ಔಷಧಿನೇ ಇಲ್ಲ. ಏನದು? ಅದೇ ಚೆನ್ನಾಗಿದೆ ತೊಗೊಳ್ಬೇಕು ಅಂತ ಅರ್ಥ. ಅವು ಇದರಷ್ಟು ಹೋಪ್ಲೆಸ್ಸೇ ಇಲ್ಲ. ನಿಂದೆ ಆ್ಯಕ್ಚುಲಿ ಆ ನಿಂದೆಯಲ್ಲಿ ಜಾಸ್ತಿನೇ ಮಾಡಿಬಿಡ್ತಾನೆ. ಯಾಕೆಂದರೆ ಪೂರ್ತಿ ಬಿಟ್ಟು ಬಿಡಲಿ ಅಂತೆ. ಇದನ್ನು ತೊಗೊಳ್ಳೇಬೇಕು, ಭಾರಿನೇ ಹೊರಡ್ತಾನೆ. ಆಮೇಲೆ ನಿಮ್ಮ ತಾತ ಇದನ್ನೇ ತೊಗೋತಿದ್ರು ಅಂತ ಹೇಳೋದು. ಇದರವರೆಲ್ಲ ತೊಗೋತಿದ್ರು. ಅದಕ್ಕೇನು ಅನ್ಸತ್ತಾರೆ? ಅದಕ್ಕೆ ಪುರಾಕಲ್ಪ. ಇನ್ನೊಬ್ಬರು ಮಾಡಿದ್ದಾರೆ ಪರಾಕೃತಿ. ಇನ್ನೊಬ್ಬ ಕೆಟ್ಟ ಅಂತ ಅಯೋಗ್ಯನು ಮಾಡಿದ್ದಾನೆ ನೋಡಿದರೆ ಅದನ್ನು ಒಳ್ಳೆಯ ಕೆಲಸ, ಇದು ಬಿಡ್ಲಿಕ್ಕಾಗೋದೇ ಇಲ್ಲ. ಈ ರೀತಿ ಹೇಳೋ ಉದ್ದೇಶ ಏನು ಅಂದರೆ, ಈ ವಿಷಯಕ್ಕೆ ಮಾಡಲೇಬೇಕು ಅಂಥೇಳಿ ಅವನಿಗೆ ಅರ್ಥ ಮಾಡಿಸ್ಕೊಡೋದಕ್ಕೆ ಮಾತಾಡ್ತಾರೆ. ಕೆಲವು ಸತಿ ಬರೀ ಹೆಸರು ನೋಡಿದರೆ ಅಲ್ಲಿಗೆ ನಿಂತು ಬಿಟ್ಟರೆ ಅದು ಮೋಸನೇ. ಜಾಹೀರಾತು ಬರುತ್ತಲ್ಲ, ಅದು 90% ಏನು ಮಾಡ್ತಾರೆ ಅವರು? ಅದಕ್ಕಿಂತ ದುಡ್ಡು ಜಾಸ್ತಿ ಖರ್ಚು ಮಾಡಿರ್ತಾರೋ, ಅಥವಾ ಕ್ವಾಲಿಟಿ ಮೇಂಟೈನ್ ಮಾಡಿದರೆ ಆ ದುಡ್ಡಿಗೆ ತರಿಸ್ತಾರೆ. ಸರಿ ಹೋಗೋದು, ಅದು ಸರಿಯಲ್ಲ. ಆದರೆ ನಿಜವಾಗ್ಲೂ ಕೂಡ ಆ ರೀತಿ ಹೇಳಿದಾಗ ಏನಾಗುತ್ತೆ? ಪ್ರವೃತ್ತಿ ಹುಟ್ಟುತ್ತವೆ. ಅದಕ್ಕೋಸ್ಕರ ಮಾಡ್ತಾರೆ. ಅಲ್ಲಿ ಎಂಡಾಗಿಬಿಡುತ್ತೆ. ಇದು ಹಾಗಲ್ಲ. ವೇದಗಳಲ್ಲಿ ಏನೇ ಸ್ತುತಿ ಬಂದಿದ್ದು, ಶಾಸ್ತ್ರದಲ್ಲಿ ಬಂದಿದ್ದರೂ ಕೂಡ ಅದರಲ್ಲಿ ಅರ್ಥ ಇರುತ್ತೆ. ಸುಮ್ಮನೆ ಪ್ರಚಾರಕ್ಕೆ ಹೇಳೋದಲ್ಲ ಅದು. ಯಾತಕ್ಕೆ ಹೇಳ್ತಾರೆ ಅದನ್ನು? ಕಳಕಳಿಯಿಂದ ಹೇಳ್ತಾರೆ. ಮಾಡಿದ್ದಾರೆ, ನೀವು ಮಾಡಿ ಅದಕ್ಕೆ ಅಂತ ಹೇಳಿದಾಗ ಏನಾಗುತ್ತೆ? ಅವ್ರ ಕನ್ಸರ್ನ್ ಎಷ್ಟು ಅಂತ ಅರ್ಥ ಆಗುತ್ತೆ. ಓತಂ ಜಗತ್ ಯತ್ರ ಬ್ರಹ್ಮ ಪರಸ್ಯ ಬ್ರಹ್ಮಣೋ ಹಿ ಏತಾನಿ ನಾಮಾನಿ. ನಿರ್ದೇಶ ತ್ರಿವಿಧ. ನಿರ್ದೇಶ ಅಂದ್ರೇನು? ಪರಮಾತ್ಮನ ಹೆಸರು ಅಂತ ಅರ್ಥ. ಓಂ ಅಂದರೆ ದೇವರ ಹೆಸರು, ತತ್ ಅಂದರೆ ದೇವರ ಹೆಸರು. ಅದಕ್ಕೆ ಗಾಯತ್ರಿ ಮಂತ್ರನೇ ಸಾಕ್ಷಿ. ತತ್ ಅಂತಲೇ ಶುರುವಾಗೋದು. ಆಮೇಲೆ ಸತ್ ಅಂತ ಹೇಳಿದರೆ ಸದಿತಿ ಬ್ರಹ್ಮ, ಸದಿತಿ ಪ್ರಾಣ ಇರೋದರಿಂದ 3 ಪರಮಾತ್ಮನ ಹೆಸರುಗಳು. ಪರಸ್ಯ ಬ್ರಹ್ಮಣೋ ಹಿ ಏತಾನಿ ಏನು ಬಂತ? ತತ್ ಶುರುವಾಗಿ ತತ್ ಅಂತೇಳಿ ಅದು ಪದ. ಅದು ತತ್ ಅಂದರೆ ವ್ಯಾಪ್ತರಾದ ಪರಮಾತ್ಮ ಅಂತ ಅರ್ಥ. ತತ್ ಅಷ್ಟಕ್ಕೆ ಪದ ಮುಗೀತದು. ಸವಿತರು ಮುಂದಿನ ಪದ ಅದು. ಅರ್ಥ ಆಯ್ತಾ? ಅದರಿಂದ ಸತ್ಸವಿತು ಪದ ಅಲ್ಲ, ತತ್ತನ್ನೋದೇ ಪದ. ಸವಿತು ಇನ್ನೊಂದು ಪದ ಮತ್ತೆ. ಆದ್ದರಿಂದ ತತ್ತಂತ ಎಲ್ಲೆಲ್ಲಿ ಹೇಳಿಬಿಡ್ತಾರೋ ಗಾಯತ್ರಿ ಮಂತ್ರಕ್ಕೆ ರೆಫರೆನ್ಸ್ ಅದಕ್ಕೆ. ಎಲ್ಲ ಅವೆಲ್ಲ ಸರಿ. ಮುಂದೆ ಒಟ್ಟು ದೇವರ ಹೆಸರದು. ಯಾವ ಹೆಸರು ಅಂತ ಮುಂದಿನ ಪ್ರಶ್ನೆ. ಅದು 5 ಭಾಗ ಮಾಡಿದಾಗ 5 ಹೆಸರಾಗುತ್ತೆ. ನಾರಾಯಣ, ವಾಸುದೇವ, ಸಂಕರ್ಷಣ, ಅದಕ್ಕೆ 5 ಕಡೆ ಯಾಕೆ ನಿಲ್ಲಿಸ್ಬೇಕು ಅಂದರೆ 5 ಭಗವದ್ ರೂಪ, ಅದರಿಂದ ವಾಚ್ಯ. ಗೊತ್ತಾಯ್ತಾ? 5 ಕಡೆ ಭೂರ್ಭುವ ಸ್ವಾಹಿಂದ ಶುರು ಮಾಡಿಬಿಟ್ಟು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಮೊದಲಿಗೆ ಓಂ ಆಯಿತು, 1 ಭೂರ್ಭುವಸ್ವ ಇನ್ನೊಂದು, ಇವು 3, ಒಟ್ಟು 5 ಆಯಿತು. 5 ಕೂಡ ಏನವು? ಭಗವನ್ ನಾಮಗಳು. ಚಿಂತನೆ ಮಾಡೋದಕ್ಕೆ ಹೇಳಿರೋದಲ್ಲ, ಬಡಿಸಿ ತಿನ್ಬೇಕಂತ ಕೇಳಿದರೆ ತಿನ್ನಲಿಕ್ಕೆ ಆಗಿರೋದು ಅಂತಾರಲ್ಲ ಹಾಗೆ. ಎಲ್ಲ ಏನೇನು ಹೇಳ್ತಾರೋ ಅದಿಷ್ಟು ಯಾತಕ್ಕೋಸ್ಕರ?
ಅನುಸಂಧಾನಕ್ಕೆ ಆಗದೆ ಹೋದರೆ ಬಿಟ್ಟುಬಿಡಿ. ಬಡಿಸಿರ್ತಿ ಎಲ್ಲ ತಿನ್ನಕ್ಕಾಗಲ್ಲ ಕೆಲವರಿಗೆ, ಬಟ್ ಹಾಕಿರೋದು ಮಾತ್ರ ತಿನ್ನಲಿಕ್ಕೆ ಇವನಿಗೆ ಆಗ್ತಾಯಿಲ್ಲ. ಆದ್ದರಿಂದ ಎಲ್ಲ ಶಾಸ್ತ್ರ ಏನೇ ಕಿವಿ ಬಿದ್ದರೂ ಅದು ಮಾಡಬೇಕು ಅಂತಲೇ ಅರ್ಥ. ನಾವು ಆಗದೆ ಹೋದರೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಒಪ್ಕೋಬೇಕೆ ಹೊರತು ಅದು ಸುಳ್ಳು ಅಂತ ಹೇಳಬಾರ್ದು. ಓತಂ ಜಗತ್ಯತ್ರ ಸ್ವಯಂಚ ಪೂರ್ಣೋ ವಿರೋಕ್ತರೂಪೋನುಪಚಾರತಶ್ಚ ಸರ್ವೈಶುಭೈಶ್ಚಾಭಿಯುತೋ ನ ಚಾನ್ಯೈಃ ಓಂ ತತ್ಸದಿತ್ತೇತ ಮಥೋ ವದಂತಿ ಇತಿ ಋಗ್ವೇದಖಿಲೇಶು. ಇದು ಓಂ ತತ್ಸತ್ ಏನರ್ಥ ಅಂದರೆ ಕೋಟ್ ಮಾಡ್ತಾರೆ. ಈ ಮೂರು ಪದಕ್ಕೆ ಏನರ್ಥ? ಓಂ ತತ್ ಸತ್ ಮೊದಲನೇ ಅರ್ಥ. ಓತಂ ಜಗದ್ಯತ್ರ ಸ್ವಯಂಚ ಪೂರ್ಣಃ, ಓಂಕಾರಕ್ಕೆ ಅರ್ಥ ಇದೆ. ಇಡೀ ಜಗತ್ತು ಅವನನ್ನು ಅವಲಂಬಿಸಿದೆ. ಇಡೀ ಓತಪ್ರೋತ ಅಂತ ಕರೆಯೋದಿಲ್ಲ, ಇಡೀ ಅದು ಓತ್ಪ್ರೋತ ಅಂಡರ್ಸ್ಟುಡ್. ಓತಪ್ರೋತ ಅಂದ್ರೇನು? ನೂಲಿದೆ, ಲೈನ ಜೋಡಿಸ್ಬಿಡ್ತಾನೆ, ವಸ್ತ್ರ ಆಗೋದಿಲ್ಲ. ಹೀಗೆ ಜೋಡಿಸ್ತಾನೆ, ವಸ್ತ್ರ ಆಗೋದಿಲ್ಲ. ಯಾವ ಎರಡು ಏನು ಮಾಡ್ತಾನೆ? ಜೋಡಿಸ್ಬಿಡ್ತಾನೆ. ಅದು ಓತಪ್ರೋತ ಅಂತ. ಓತಪ್ರೋತ ಆದಾಗ ಏನಾಯ್ತದ? ಆಗ ವಸ್ತ್ರ ಆಗುತ್ತೆ. ಗೊತ್ತಾಯ್ತಾ? ಜಗತ್ತು ಹೇಗೆ, ಪರಮಾತ್ಮ ಹೇಗಿದ್ದಾರೆ ಅಂದರೆ ಎಲ್ಲ ವಸ್ತ್ರವನ್ನು ಎಲ್ಲ ಕಡೆ ತುಂಬಿಟ್ಬಿಟ್ಟಿದ್ದಾರೆ. ಇಲ್ಲವ್ರು ಏನಾಗ್ತಿರಲಿಲ್ಲ, ಮನುಷ್ಯ ಬಿದ್ದು ಹೋಗ್ಬಿಡ್ತಿತ್ತು. ಆ ದೃಷ್ಟಿಯಲ್ಲಿ ಓತಪ್ರೋತ ಅನ್ನೋ ಪದಕ್ಕೆ ಮೂಲ ಓತಂ ಜಗತ್ ಯತ್ರ ಸ್ವಯಂಚ ಪೂರ್ಣಃ, ಇಡೀ ಜಗತ್ತು ಅವನು ಅವಲಂಬಿಸಿದೆ. ಹಾಗಿದ್ರೆ ಅವನು ಜಗತ್ತನ್ನು ಅವಲಂಬಿಸಿದ್ದಾನಂತ ಪ್ರಶ್ನೆ ಬಂತು. ಗೊತ್ತಾಯ್ತು? ಕಾರಲ್ಲಿ ವ್ಯಕ್ತಿ ಕೂತಿದ್ದಾನೆ, ಕಾರ್ ಅವನಿಗೆ ಬೇಕು, ಡ್ರೈವ್ ಮಾಡೋಕ್ಕೆ ವ್ಯಕ್ತಿನೂ ಬೇಕು. ಪರಸ್ಪರ ಇಬ್ಬರಿಗೇನಿದೆ ಈಗ? ಮ್ಯೂಚುವಲ್ ಡಿಪೆಂಡೆನ್ಸ್ ಇದೆ. ಹಾಗಿದೆಯಾ? ಇಲ್ಲ. ಸ್ವಯಂಚ ಪೂರ್ಣಃ, ದೇವರು ತನ್ನಷ್ಟಿಗೆ ಪೂರ್ಣನಾಗಿದ್ದಾನೆ. ಜಗತ್ತಿರ್ಲಿಕ್ಕೆ ದೇವರು ಬೇಕೇ ಬೇಕು. ದೇವರಿರ್ಲಿಕ್ಕೆ ಅರ್ಜುನ ಇರ್ಲಿಕ್ಕೆ ಕೃಷ್ಣ ಬೇಕೇ ಬೇಕು. ಅರ್ಜುನ ಗೆಲ್ಲಬೇಕು ಅಂದರೆ ಅದು ಕೃಷ್ಣ ಇರ್ಲಿಕ್ಕೆ ಅರ್ಜುನ ಬೇಕಾಗಿಲ್ಲ. ಯಾಕೆ ಕಂಸಾರಿಗಳು ಕೊಂದಾಗ ಅರ್ಜುನ ಇದ್ನಾ? ಎಲ್ಲೂ ಇಲ್ಲ. ಆದರೆ ಅರ್ಜುನ ಎಲ್ಲೆಲ್ಲಿ ಗೆದ್ದಿದ್ದಾನಲ್ಲಿ ಕೃಷ್ಣ ಇದ್ದ. ಏನಾಯ್ತು ಈಗ? ಉಳಿದವ್ರು ಯಾರೇ ಗೆಲ್ಲಬೇಕಾದ್ರೂ ದೇವ್ರ ಅನುಗ್ರಹ ಬೇಕು. ದೇವ್ರು ಗೆಲ್ಲಬೇಕಾದ್ರೆ ಯಾರೂ ಬೇಕಿಲ್ಲ. ಚತಂತೆ ಪುಂಡರೀಕಾಕ್ಷ. ಜಗದ್ಯತ್ರ ಸ್ವಯಂಚ ಪೂರ್ಣೋ ವೇದೋಕ್ತ ರೂಪೋ ಅನಗ. ವೇದಗಳು ಯಾತಕ್ಕೆ ಅಂದರೆ ವೇದಗಳು ದೇವರಂತೆ ಶಾಸ್ತ್ರಯೋನಿತ್ವ ತಿಳಿಸ್ಕೊಡೋದ್ರೆ ವೇದ ಬೇಕೇ ಬೇಕು. ದೇವ ವೇದ, ಈ ಕಡೆಯಿಂದ ಓದಿ ವೇದ ದೇವ. ಅನುಪಚಾರತಶ್ಚ. ಅನುಪಚಾರತಶ್ಚ ಅಂದರೆ ಉಪಚಾರ ಅಂದ್ರೇನು? ಉಪಚಾರ ಅಂದ್ರೇನು? ಏನು? ಸೆಕೆಂಡರಿ ಮೀನ್ ಅಂದರೆ ಈ ರೀತಿ ದೇವರನ್ನ ನಾವು ಗೌಣವಾಗಿ ಹೇಳಿಲ್ಲ. ಊಟಕ್ಕೆ ನಿಮ್ಮದೇ ಮನೆ ಆಚಾರ್ಯ ಅಂತಾರೆ. ಅದೇ ಗೋವಿಂದ ರೀತಿ ಕೊಟ್ಟು ಅದು ಊಟಕ್ಕೆ ಬರ್ತವೆ. ನೀರು ಬೇಡ್ಕೊಂಡು ಕೃಷ್ಣಾರ್ಪಣ ಅಂತ ಹೇಳಿದಾಗ ಆಯ್ತಾ? ಇಲ್ಲ, ಅಲ್ಲ. ಏನು ಮಾತು ಅದಕ್ಕೆ? ಔಪಚಾರಿಕವಾದ ಮಾತು. ಅರ್ಥ ಆಯ್ತಾ? ದೇವರಿಗೆ ಮಾಡೋ ಉಪಚಾರ ಷೋಡಶೋಪಚಾರ ಯಾತಕ್ಕೆ ಕರೀತಾರೆ ಅಂದರೆ 6 ಕೂಡ 16 ಕೂಡ ಸರಿಯಾಗಿ ಮಾಡೋದೇ ಇಲ್ಲ ನಾವು. ಆದ್ದರಿಂದ ಹೆಸರಿಗೆ ಅವೆಲ್ಲ ಕೂಡ ಮಧುಪರ್ಕಂ 100 ರೂಪಾಯಿ ಮಧುಪರ್ಕ ಇಲ್ಲೇ ಇಲ್ಲ. ನಿತ್ಯ ಮಧುಪರ್ಕ ಸೈಲ್ ಮಧುಪರ್ಕ ಯಾರು ಕೊಡ್ತಾರೆ? ಮೊದಲೇ ಮಧುಪರ್ಕ ನಾವು ಕೊಡೋದೇ ಡೂಪ್ಲಿಕೇಟು, ಅದು ಸುಳ್ಳು. ಮತ್ತೆ ಎರಡೆರಡು ಹೇಳೋದು ಮಾತ್ರ ಬಿಡೋದಿಲ್ಲ. ಮಧುಪಚಾರ 100 ರೂಪಾಯಿ ಯಾವೇ ಅಂತೇಳಿ ನಿತ್ಯ ಹೇಳ್ತಾರೋ ಇಲ್ಲ? ಆ ರೀತಿ ಅದು ಇನ್ನೂ ನೀರು ಕೊಡ್ತಾರೆ. ಎಷ್ಟು ನೀರು? ಹಾಲು ಕೊಡ್ತಾರೆ. ದೇವ್ರಿಗೆ ಹಾಲೇನು ಕೊಡೋದು? ಕ್ಷೀರಸಾಗರ ಶಾಹಿ ಹಾಲೇನು ಕೊಡೋದು? ದೇವರು ಏನೋ ವಸ್ತು ಕೊಡ್ಲಿಕ್ಕೆ ಹೋದ ಆಭರಣಗಳು, ದೇವ್ರ ಶ್ರೀಪತಿ ಇವರೇ ಕೊಡೋದು. ನಾವು ಕೊಡೋದೆಲ್ಲ ಏನು ದೇವ್ರ ಮುಂದೆ? ಸಮುದ್ರಕ್ಕೆ ಒಂದು ಹನಿ ನೀರು ಒಂದು ಬಕೆಟ್ ಹಾಲು ಒಂದು ಹನಿ ನೀರು ಹಾಕಿದರೆ ಇಡೀ ಸಮುದ್ರಕ್ಕೆ ಹನಿ ನೀರು ಹಾಕಿ ನಾನೇ ಸಮುದ್ರ ದೊಡ್ಡದು ಮಾಡಿದ್ದು ತಿಳ್ಕೊಂಡ್ರೆ ಆಗೋ ಹಾಗೆ. ಅದಕ್ಕೆ ಇವೆಲ್ಲ ಕೂಡ ಅನುಪಚಾರತಶ್ಚ. ದೇವರು ಪೂರ್ಣ ಅಂಬೋದು ಔಪಚಾರಿಕವಾಗಿ ಹೇಳಿದ್ದಲ್ಲ, ಫ್ಯಾಕ್ಟ್ ಅದು. ಅದೇ ರೀತಿ ಓತಂ ಜಗತ್ತೆಲ್ಲ ಅವಲಂಬಿಸಿ ಎಂಬುದು ಏನದು? ಫ್ಯಾಕ್ಟ್ ಅದು. ಅದೇ ರೀತಿ ವೇದೋಕ್ತ ರೂಪವಾಗಿ ಪರಮಾತ್ಮ ಇದ್ದಾನೆ ಅನ್ನೋದು ಕೂಡ ಏನದು? ಅದು ಫ್ಯಾಕ್ಟ್. ಉಪಚಾರಕ್ಕೆ ಹೇಳಿದ್ದಲ್ಲೇ ಅಲ್ಲ. ಅವರೇನು ಹೇಳ್ತಾರೆ? ಉಳಿದವರು ಉಪಚಾರಕ್ಕೆ ಅಂತ ಹೇಳಿದೆ ಎಲ್ಲ ಕೂಡ. ಅದಕ್ಕೆ ಉತ್ತರ ಕೊಟ್ಟು ಅನುಪಚಾರತಶ್ಚ ಅಂತ ಹೇಳಿ ಆಯ್ತು ಇಲ್ಲಿ. ಅಂದಮೇಲೆ ಅದೇನಲ್ಲ, ಔಪಚಾರಿಕ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ವೈಃ ಶುಭೈಶ್ಚ ಅಭಿಯುತೋ ನಾಚ ಅನ್ಯೈಃ. ದೇವರು ಎಂಥವನು? ಸರ್ವೈಃ ಶುಭೈಶ್ಚ ಅಭಿಯುತಃ. ಶುಭ ಅಂದರೆ ಶುಭ ಗುಣಗಳು, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಸರ್ವಗುಣ ಸಂಪೂರ್ಣ. ಅನ್ಯೈಃ ಓಂ ತತ್ ಇತ್. ಇದನ್ನು ಹೇಳೋದಕ್ಕೋಸ್ಕರನಾಗಿಯೇ ಏನಂತ ಕರೀತಾರೆ ಇದನ್ನು? ಓಂ ತತ್ಸತ್ ಇತಿ ಚ ಏನಂ ಅಥೋ ವದಂತಿ. ದೇವರನ್ನು ಓಂ ತತ್ ಸತ್ ಅಂತ ಕರೀಲಿಕ್ಕೆ ಅದೇ ಕಾರಣ. ಇದು ಭಗವದ್ಗೀತೆ ಏನಂತ ಹೇಳಿತು? ದೇವರಿಗೆ 3 ಹೆಸರಿದೆ ಅಂತ ಹೇಳಿತ್ತು. ಆಚಾರ್ಯ ಏನು ಶ್ರುತಿ ಕೊಟ್ಟು ಮಾಡಿದರು? 3 ಹೆಸರಿಗೆ ಏನು ಅರ್ಥ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಇದು ಭಾಷ್ಯ ಅಂದರೆ ಹಾಗಿರೋ ಅದು ವಿತ್ ಪ್ರೂಫ್. ಇತಿ ಋಗ್ವೇದ ಇತಿ ಋಗ್ವೇದಖಿಲೇಶು ದ್ವಿತೀಯ ಪಾದ ತಚ್ಛಬ್ದಾರ್ಥ. ದ್ವಿತೀಯ ಪಾದ ಯಾವುದೀಗ ಹೇಳಿ ನೋಡೋಣ. ದ್ವಿತೀಯ ಪಾದ ಯಾವುದೇ? ಓಂ ತತ್ಸೇರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಏನ ತತ್. ಅಲ್ಲಿಂದ ಶುರುವಾಗಿ ಬ್ರಹ್ಮಣ ತ್ರಿವಿಧ ಸ್ಮೃತಃ ಅಷ್ಟು ತಗೋಬೇಕು. ದ್ವಿತೀಯ ಪಾದ ತಚ್ಛಬ್ದಾರ್ಥ. ಇನ್ನೂ ತೊಗೊಂಡ್ರೆ ದ್ವಿತೀಯ ಪಾದ ಇಲ್ಲಿ ತೊಗೊಂಡ್ರೆ ಯಾವುದೋ ಕೊಟೇಶನ್ ಕೊಟ್ಟಿದ್ದಾರಲ್ಲ
ಅದರಲ್ಲಿ ವೇದೋಕ್ತ 4 ಪಾದ ಇರೋದು. ಸೆಕೆಂಡ್ ಹಾಫ್ ಅಲ್ಲ ಅದು ಹೇಳ್ತಿರೋದು. ಏನಿದು 4 ಪಾದದಲ್ಲಿ ದ್ವಿತೀಯ ಪಾದ ಅಂದರೆ ಯಾವುದಾಯಿತು? ಉತ್ತರಾರ್ಧ ಆಗಲಿಲ್ಲ, ಪೂರ್ವಾರ್ಧದಲ್ಲಿ ಉತ್ತರ ಭಾಗ ಆಯಿತು ಅಷ್ಟೇ. ಅರ್ಥ ಆಯ್ತಾ? ನಾರಾಯಣಂ ಗುಣೈಸ್ಸರ್ವೈಹಿ ಒಂದು ಪಾದ, ಉದೀರ್ಣಂ ದೋಷವರ್ಜದ ಇನ್ನೊಂದು ಪಾದ. ಆ ಉತ್ತರಾರ್ಧ ಅಂದರೆ ಯಾವುದು? ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ಉತ್ತರಾರ್ಧ. ಅದು ಮೊದಲನೇ ಅರ್ಧ, ಉತ್ತರಾರ್ಧ, ಪೂರ್ವಾರ್ಧ. ಮೊದಲನೇ 2 ಭಾಗ, ಪೂರ್ವ ಭಾಗ ಉತ್ತರ ಭಾಗ, ಅದಕ್ಕೆ ಪಾದ ಅಂತ ಕರೀತಾರೆ. ಒಟ್ಟು 4 ಸೇರಿ ಏನಾಗುತ್ತೆ ಅಲ್ಲಿಗೆ? ಒಂದು ಪೂರ್ಣವಾಗಿ 4 ಸೇರಿ ಒಂದು ಪಾದ. ಯಾಕೆ ಶಾಸ್ತ್ರನ ಏನಂತ ಗೋವುಗಳು ಅಂತ ಕರೀತಾರೆ. ಗೋವುಗಳು ಎಷ್ಟಿರ್ಬೇಕು? ಕಾಲು 4 ಇರಬೇಕು. ಸರ್ವೈಶ್ಚುಭೈಶ್ಚಾಭಿಯುತೋ ನ ಚಾನ್ಯೈಹಿ. ಇನ್ನೇನು ಹಾಗಿದ್ದರೆ ಇನ್ನೊಂದು ಅರ್ಥ. ಈ 3 ಮೊದಲೇ ಎಲ್ಲ ಹೇಳಿದ್ರಲ್ಲ, ಸೆಕೆಂಡ್ ಹಾಫ್ ಯಾಕೆ ಬರುತ್ತೆ ಅಂತ ತಿಳ್ಕೊಂಡ್ರೆ ಇದೆಲ್ಲ ಕೂಡ ದೇವರ ಪೂರ್ಣ ಅಷ್ಟೇ ಅಲ್ಲ, ಏನೇನು ಗುಣಗಳಿರಬೇಕೋ ಅವೆಲ್ಲವೂ ದೇವರಲ್ಲಿದೆ. ಏನು ಕೇಳಿದ್ರೆ ಇದೆ ಗುಣ ಅಂತ ಹೇಳಿದರೆ ದೇವರಲ್ಲಿದೆ ಅಂಬುದೋಯ್ತು. ದೋಷ ಅಂದ ತಕ್ಷಣ ಇಲ್ಲ, ಸಿಂಪಲೆಸ್ಟ್ ತಿಳ್ಕೊಬೇಕು. ಗುಣ ಅಂದರೆ ದೇವರಲ್ಲಿ ಇದ್ದೇ ಇದೆ, ಬರೀ ಇಲ್ಲ. ಹೇಗಿದೆ ಅದು? ಪರಿಪೂರ್ಣವಾಗಿದೆ. ದೋಷ ಇಲ್ಲ, ಹೇಗಿಲ್ಲ? ಎಷ್ಟೆಷ್ಟು ಇಲ್ಲ ಎಂದು ತಿಳ್ಕೊಳ್ಳೋದಕ್ಕೋಸ್ಕರ ಇಷ್ಟು ಹೇಳಿದ್ದಾರೆ. ದ್ವಿತೀಯ ಪಾದ ತತ್ಶಬ್ದಾರ್ಥ ಸದೇವ ಸೌಮ್ಯ ಇದಮಗ್ರ ಆಸೀತಿ ಚ. ಸತ್ಶಬ್ದಕ್ಕೆ ದೇವರ ಹೆಸರದ್ದು ಎಲ್ಲಿ ಬಂದಿದೆ ಅಂದರೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಬಂದಿದೆ. ಓಮಿತಿ ಬ್ರಹ್ಮ ಅಂತೆ ದೇವರ ಹೆಸರಿದೆ. ತೇನ ಬ್ರಹ್ಮಣ ಆತ್ಮಪೂಜಾರ್ಥಂ ವೇದವಿಹಿ ವ್ಯಂಜನಂ. ಪರಮಾತ್ಮ ಏನು ಮಾಡಿದ್ದಾನೆ? ತನ್ನ ಪೂಜೆ ಮಾಡೋದಕ್ಕೋಸ್ಕರ ಪಾದ ಪೂಜೆ ಕಳಿಸಿರ್ತಾರೆ. ಮಠಕ್ಕೆ ಬರೀ ಕೈಲಿ ಹೋಗಿರ್ತಾನೆ, ಮಠಕ್ಕೆ ಏನೂ ಇಲ್ಲ ಇದ್ರು. ಪಾದ ಪೂಜೆ ಮಾಡ್ತಾರೆ. ಏನು ಮಾಡ್ತಾರೆ ಅವರೀಗ? ತಟ್ಟೆ ಕೊಟ್ಟು ಇದು ಕೊಟ್ಟು ಎಲ್ಲ ಕೊಟ್ಟುಬಿಟ್ಟು ಮಾಡಪ್ಪ ಅಂತಾರಲ್ಲ, ಹಾಗೆ ಇವರೆಲ್ಲ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಕೊಟ್ಟು ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಪ್ರತಿಯೊಂದನ್ನು ಕೊಟ್ಟು ತಾನಿದ್ದೇನೆ, ಪೂಜೆ ವ್ಯವಸ್ಥೆ ಇದೆ, ಎಲ್ಲ ಇದೆ, ನೀನು ಮಾಡು ಕೂತು ಕೃಷ್ಣಾರ್ಪಣ ಸಾಕಷ್ಟೇ. ಅಷ್ಟೇ ಕೆಲಸ ಇದನ್ನು ಮಾಡಬೇಕು. ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂದರೆ ಅಷ್ಟೇ ಇರೋದು. ಅದು ಆ ಸ್ವಾತಂತ್ರ್ಯ ಅಲ್ಲ, ಆ್ಯಕ್ಚುಲಿ ಏನದು? ಕರ್ತೃತ್ವ, ಜೀವನ ಕರ್ತೃತ್ವ ಅಷ್ಟೇ ಹೊರತು ಬೇರೆ ಏನೇನೂ ಇಲ್ಲ. ದ್ವಿತೀಯ ಪಾದ ತಚ್ಛಬ್ದ. ಹೆಸರೇನು ಬಂತು? ಹೋಮ ಇವ್ರು ಮಾಡಿಸಿ, ಹೆಸರು ಇವ್ರದ್ದು. ಬರೀ ಕೂತ ಸಂಕಲ್ಪ ಮಾಡಿದ ಕೃಷ್ಣಾರ್ಪಣೆ ಅಷ್ಟೇ, ಏನೂ ಮಾಡಿಲ್ಲ. ಹೆಸರೇನಂತ ಹೇಳ್ತಾರೆ? ಸೇವಾಕರ್ತ ಇವರು. ಆ ರೀತಿಯಲ್ಲಿ ಹೆಸರೇ ಹೊರತು ಮಾಡಿದವರು ಯಾರೋ ಇದ್ದಾರೆ, ಪದಾರ್ಥಗಳು ಎಲ್ಲೆಲ್ಲೋ ಇದೆ. ಜಾಗನೂ ಇವಂದಲ್ಲ, ಅಲ್ಲಿ ಹೋಗಿ ಹಿಡಿದ ಅಷ್ಟೇ. ಅಧಿಷ್ಠಾನ ಎಲ್ಲ ಕೂಡ ಬೇರೆಯವ್ರದ್ದೇ. ಬೇರೆಯವರು ಫೈನಲಿ ದೇವರು. ತೇನ ಬ್ರಹ್ಮಣ ಆತ್ಮಪೂಜಾರ್ಥಂ ವೇದವಿಧಿ ವ್ಯಂಜನಂ. ಆ ಪರಮಾತ್ಮನಿಂದ ತೇನ ಅಂತ ಬಂದಿದೆ. ತೇನ ಅಂದರೆ ಪರಮಾತ್ಮನಿಂದನೇ. ಯಾತಕ್ಕೋಸ್ಕರ? ತಾನು ಪೂಜೆ ಮಾಡಿ, ಇವ್ರು ಬೇರೆ ದಾರಿ ಇಲ್ಲ, ಪೂಜೆ ಮಾಡೇ ಉದ್ಧಾರ ಆಗಬೇಕು. ಓದಕ್ಕೆ ಪುಸ್ತಕ ಕೊಟ್ಟು ಓದಯ ಅಂತ ಕೊಟ್ಟರೆ ಹಾಗೆ ವೇದವಿಧಿ ವ್ಯಂಜನಂ. ವೇದವಿಧಿ ವ್ಯಂಜನಮ ದೇವರು ತಿಳಿಸ್ಕೊಡೋದಕ್ಕೋಸ್ಕರ ವೇದಗಳು ಬೇಕು. ವ್ಯಂಜನ ಅಂದ್ರೇನು? ಅನ್ನ ಇದೆ, ತಿನ್ಬೇಕಾದ್ರೆ ಏನಾದ್ರು ಬೇಕು ಅದಕ್ಕೆ, ಅದು ಸಹಕಾರಿ. ಅದೇನಂತಾರೆ? ವ್ಯಂಜನ ಅಂತ ಕರೀತಾರೆ. ಆರಾಧನೆಗೆ ಏನು ಬೇಕು ಅಂದರೆ ವೇದೋಕ್ತವಾದ ವಿಧಿವಿಧಾನ ಬೇಕು. ಮಾತು ಉಕ್ತ ಪುರಸ್ತಾತ್. ಅನ್ನ ಬಿಟ್ಟು ಉಳಿದೆಲ್ಲ ವ್ಯಂಜನವೇ, ಆಯಿತಾ? ಉಪ್ಪು ಕೂಡ, ತುಪ್ಪ, ಪ್ರತಿಯೊಂದು ಅದಕ್ಕೆ ಏನಕ್ಕೆ ಏನು ಬೇಕು ಅದಿಷ್ಟು ವ್ಯಂಜನ. ವ್ಯಂಜನ ಪದಾರ್ಥಗಳು, ವ್ಯಂಜನ ವರ್ಣಗಳು ಬೇರೆ, ವ್ಯಂಜನ ಪದಾರ್ಥ ಬೇರೆ. ಸದೇವ ಮಾತು ಉಕ್ತ ಪುರಸ್ತಾತ್. ಇನ್ನೂ ಹೆಚ್ಚು ಮಾ ಅಂದರೆ ಪ್ರಮಾಣಗಳು, ಇನ್ನೂ ಬೇಕಾದ್ರೆ ಮೊದಲೇ ಹೇಳಿದೆ. ಈ ಮೊದಲೇ ಹೆಚ್ಚು ಪ್ರಮಾಣ ಹೇಳಿಯಾಗಿದೆ. ಇದಕ್ಕೆ ಅರ್ಥಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀವಿ ಅಂತ. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾ ಸತತಂ ಬ್ರಹ್ಮವಾದಿನಾಂ. ಈಗ ಒಂದು ಉತ್ತರ ಬಂದು ಓಂ ಅಂತ ಎಲ್ಲ ಯಾಕೆ ಶುರು ಮಾಡ್ತಾರೆ? ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಪ್ರತಿಯೊಂದಕ್ಕೆ ಓಂ ಯಾತಕ್ಕೆ ಹೇಳ್ತಾರೆ ಅಂದರೆ ಇದಕ್ಕೋಸ್ಕರ ಹೇಳ್ತಾರೆ. ತಸ್ಮಾತ್ ದೇವರ ಹೆಸರಾದ್ದರಿಂದ, ದೇವರೇ ಎಲ್ಲ ಕೊಟ್ಟಿರೋದ್ರಿಂದ, ಎಲ್ಲ ಅವನಿಗೆ ಅರ್ಪಿಸಬೇಕಾದ್ದರಿಂದ ಓಂ ಅಂತ ಹೇಳಿ ಶಾರ್ಟೆಸ್ಟ್ ವರ್ಡ್ ಅದು. ಅದೆಲ್ಲ ಅರ್ಥ ತುಂಬ್ಕೊಂಡು ಹೋಗಿಬಿಟ್ಟಿದೆ. ತಸ್ಮಾತ್ ಓಮಿತಿ ಉದಾಹೃತ್ಯ ಏನೇನು ಮಾಡಬೇಕು? ಯಜ್ಞದಾನ ತಪಕ್ರಿಯಾ. ಯಜ್ಞದಾನ ತಪಸ್ಸು ಉಳಿದೆಲ್ಲ ಅದು ಸೇರಿದಾಗ ಸರಿಯಾಗಿ ಯೋಚನೆ ಮಾಡಿ ಮೂರಲ್ಲೆಲ್ಲ ಸೇರ್ಕೊಂಡ್ಬಿಡುತ್ತೆ. ಯಜ್ಞದಾನ ತಪಸ್ಸಿನಲ್ಲಿ ಎಲ್ಲ ಸಾಧನೆ ಇನ್ಕ್ಲೂಡ್ ಆಗಿಬಿಡುತ್ತೆ ಮೂರರೊಳಗೆ. ಅರ್ಥ ಆಯ್ತು? ಅದೇ ರೀತಿ ಕೆಟ್ಟವರಿಗೆ 3 ಸೇರುತ್ತೆ ಅದರಲ್ಲೂ ಕೂಡ. ಒಟ್ಟು 3 ಅಲ್ಟಿಮೇಟ್ ಅದು. ಅದಕ್ಕೆ ಮಧ್ಯೆ ಏನು ಹೇಳ್ತಾರೆ ಮುಂದೆ 18ನೇ ಅಧ್ಯಾಯದಲ್ಲಿ? ಯಜ್ಞದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣ. ಇದೆಲ್ಲ ಹೇಳೋದರಿಂದ ಇಷ್ಟು ಕೂಡ ಭಗವಂತನ ಆರಾಧನೆಯ ಕ್ರಮಗಳು. ಪ್ರವರ್ತಂತೆ ವಿಧಾನೋಕ್ತಾ ಸತತಂ ಬ್ರಹ್ಮವಾದಿನಾಂ. ಬ್ರಹ್ಮವಾದಿಗಳು ಅಂದರೆ ವೇದವಾದಿಗಳು, ವಿಷ್ಣು ಭಕ್ತರು, ಇವರ ಯೋಗ್ಯರು. ಅವರೆಲ್ಲ ಈ ರೀತಿ ಪ್ರತಿಯೊಂದು ಕೆಲಸನೂ ಹೀಗೆ ಮಾಡ್ತಾರೆ. ಆಫೀಸ್ನಲ್ಲಿ ಏನೇ ಮಾಡಿದರೂ ಕೂಡ ಲೆಟರ್ ಹೆಡ್ಡೇ ಉಪಯೋಗಿಸ್ಬೇಕಲ್ಲ.
ಅಂದರೆ ಯಾವ ಬ್ಯಾನರ್ಲಿ ಕರಿಬೇಕು ಅದಿಷ್ಟು ಕೂಡ ಪ್ರತಿಯೊಂದು ಕೆಲಸ ನಡೀತಾ ಇದೆ ಆಫೀಸ್ನಿಂದ. ಬ್ಯಾನರ್ ಆಫೀಸ್ನಿಂದ ನಡೀಬೇಕು. ಅದು ನಡೆದ ಹೋದ್ರೆ ಅದು ಮಹತ್ವ ಬರೋದೇ ಇಲ್ಲ. ಬ್ಯಾನರ್ ಇದ್ರೇ ಮಹತ್ವ ಬರೋದು. ಬರೀ ಲೆಟ್ರ್ ಕೊಟ್ಟರೆ ಬರುತ್ತೋ ಇಲ್ಲ. ಅಪ್ಡೇಟ್ ಆರ್ಡ್ರ್ ಕೊಡ್ತಾರೆ, ಹಿಂದಿಲ್ಲ ಮುಂದಿಲ್ಲ, ಇವರು ಅಪಾಯಿಂಟೆಡ್ ಡ್ಯಾಸ್ ಕೊಟ್ಟವನೇ ಅವನ ಅಧಿಕೃತ ಹೇಗೆ ಗೊತ್ತಾಯ್ತಾ? ಆಗ ನಿಮ್ಮ ಬೆಲೆ ಬರುತ್ತೆ. ಇದೆಲ್ಲ ಕರ್ಮಕ್ಕೆ ಯಾವುದಕ್ಕೆ ಬೆಲೆ ಬಂತು ಅಂದರೆ ಹೇಳಿದವನು ಪರಮಾತ್ಮ, ಅದಕ್ಕೆ ಬೆಲೆ ಇದೆ. ನಾವೇ ಮಾಡ್ಕೊಂಡು ಇವರೆಲ್ಲ ವಾಮಾಚಾರ ಮಾಡೋರಲ್ಲಿ ಏನು ಮಾಡ್ಕೋತಾರೆ, ಅವ್ರದ್ದೇ ಪ್ಯಾರಲ್ ಗೌರ್ಮೆಂಟ್ ಇದ್ದ ಮಾಡ್ಕೋತಾರೆ. ಅದಕ್ಕೆ ಅದು ಬ್ಯಾನ್ ಆಗುತ್ತೆ. ಗೊತ್ತಾಯ್ತಾ? ಆಗ ಅದು ಬೇರೆ. ಅಲ್ಲಿ ಪ್ರಸಂಗ ಬಂತು ಅಂತ ಹಾಗೆ ಹೇಳಿದರು. ಒಳ್ಳೆಯ ಶಬ್ದ ತೊಗೊಂಡಾಗ ವೇದವಾದಿಗಳು ಒಳ್ಳೆಯ ಶಬ್ದನೇ ಅದು. ಆದರೆ ಇನ್ನೊಂದು ವಾದ ಶಬ್ದಕ್ಕೆ ಒಳ್ಳೆಯ ಅರ್ಥನೂ ಇದೆ, ಇನ್ನೊಂದು ಅರ್ಥನೂ ಇದೆ. ಏನಂತ? ಮೇಲ್ನೋಟದ ಅರ್ಥ ತಿಳ್ಕೊಳ್ಳೋರು ಅಂತಿದೆ. ಅವ್ರಿಗೆ ಹೇಳಿದ್ದು, ಅಲ್ಲಿ ಹೇಳಿದ್ದು ಅವ್ರಿಗೆ ಮಾತ್ರ. ಎಲ್ಲ ಕಾಲಕ್ಕೆ ಅರ್ಥ ಮಾಡಬಾರ್ದು. ಅಪಾತಾರ್ಥ ತಿಳ್ಕೊಳ್ಳೋದು ವೇದವಾದ. ಉಳಿದಂತೆ ಕೂಡ ಸರಿಯಾದ ಕೂಡ ವೇದವಾದನೇ. ಯಾಕಂದರೆ ಒಳಗಿಂದ ಹೊರಗೆ ಎರಡೂ ಸರಿಯಾಗಿ ತಿಳ್ಕೊಂಡ್ಬಿಟ್ಟಿದ್ದಾನು. ತಸ್ಮಾದೋಮಿತ್ಯುದಾಹೃತ್ಯ ಯಜ್ಞದಾನ ತಪಃಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾ ಸತತಂ ಬ್ರಹ್ಮವಾದಿನಾಂ ತದಿತಿ ಅನಭಿಸಂಧಾಯ ಫಲಂ ಯಜ್ಞ ತಪಃಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ತದಿತಿ ಅನಭಿಸಂಧಾಯ. ನಮಗೇನು ಪ್ರಶ್ನೆ ಬಂತೀಗ? ಇದೆಲ್ಲ ಯಜ್ಞ ಬರೀ ಗಂಡಸರಿಗೆ ಹೇಳಿದಾಗಾಯ್ತಲ್ಲ ಅಂದರೆ ಇಲ್ಲ. ಯಾಕೆ? ಪತ್ನಿಯಾಗಿ ಪ್ರತಿಯೊಂದು ಇದರಲ್ಲೂ ಕೂಡ ಜೊತೆಗಿರೋದ್ರಿಂದ ಇಬ್ಬರು ಮಾಡಿದಾಗಾಯ್ತು. ಅರ್ಥ ಆಯಿತು? ಪ್ರತಿಯೊಂದು ಕೆಲಸ ಕೂಡ ಯಾರು ಜಾಯಿಂಟಾಗಿ ಮಾಡೋದ್ರಿಂದ ಏನಾಯ್ತದು? ಪ್ರತ್ಯೇಕ ಹೇಳೋಕ್ಕೆ ಹೋಗಲಿಲ್ಲ. ಉದಾಹರಣೆಗೆ ಒಂದು ಪ್ರಿಂಟ್ ಆಗಿದೆ, ಅಪಾಯಿಂಟ್ಮೆಂಟ್ ಪ್ರಿಂಟ್ ಆಗಿಬಿಟ್ಟಿದೆ, ಇವನು ಸೈನ್ ಮಾಡ್ತಾನೆ. ಉಳಿದವರೆಲ್ಲ ಸೈನ್ ಮಾಡಿರ್ಬೇಕು. ಅದಕ್ಕೆ ಕ್ಲರ್ಕೆಲ್ಲ ಸೈನ್ ಮಾಡಿರ್ತಾನೆ, ಅಲ್ಲ ಅವ್ರು ಸೈನ್ ಮಾಡಿರ್ತಾರೆ. ಅದು ಪೇಪರ್ಸ್ ಬೇರೆದ್ರೆ ಸೈನ್ ಮಾಡಿಬಿಟ್ರೆ ಅವರು ಎಲ್ಲಿ ಸೈನ್ ಮಾಡಬೇಕು? ಅವರು ಇದೆ ಅವರು ಮತ್ತೆ ಬೇರೆ ಬ್ಯಾನರಲ್ಲೇ ಅವರಿಗೆ ಬೇರೆ ಲೆಟ್ರ್ ಕೊಡಬೇಕಾಗಿಲ್ಲ. ಅಲ್ಲೇ ಎಲ್ಲ ಸೇರ್ಕೊಂಡು ಹೋಗ್ಬಿಡುತ್ತೆ. ಅದರಿಂದ ಮನೆಯವರೆಲ್ಲ ಏನೇನು ಮಾಡ್ತಾರೋ ಡಿಪೆಂಡ್ ಬರೀ ಪತ್ನಿ ಅಲ್ಲ, ಯಾರ್ಯಾರು ಮಕ್ಕಳು ಸಹ ಏನೇನು ಸೇರಿ ಸಕುಟುಂಬ ಸಪರಿವಾರ ಅಂತ ಹೇಳ್ತೀವಲ್ಲ, ಎಲ್ಲ ಇಳ್ಕೊಂಡೋಗ್ಬಿಡ್ತಾರೆ. ಆಟೋಮೆಟಿಕಲಿ ಉದ್ಧಾರ ಆಗಿಬಿಡ್ತಾರೆ. ಆದ್ದರಿಂದ ಪ್ರತ್ಯೇಕ ಹೇಳಲಿಲ್ಲ. ಪ್ರವರ್ತಂತೆ ವಿಧಾನೋಕ್ತಾ ಸತತಂ ಬ್ರಹ್ಮವಾದಿನಾಂ. ಮುಂದೆ ನೋಡಿ, ತದಿತ್ಯ ಅನಭಿಸಂಧಾಯ ಫಲಂ ಯಜ್ಞ ತಪಃಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿ. ಯಾವುದೇ ಒಂದು ಕೆಲಸ ಮಾಡ್ತಾ ಕೂತಿದ್ದ, ಏನೇ ಒಳ್ಳೆ ಚೇರ್ ಮಾಡ್ತಿದ್ದಾರೆ ಅವ್ರು ಹೇಳಿದ್ದಾರೆ ಅಂತ ಹೇಳಿದ, ಮಂಟಪ ಮಾಡ್ತಿದ್ದ ಅವ್ರು ಹೇಳಿದ್ದಾರೆ ಅಂತೇಳಿ, ಅಂದರೆ ಅವ್ರು ಆರ್ಡ್ರ್ ಕೊಟ್ಟಿದ್ದಾರೆ. ಈಗ ಇದೆಲ್ಲ ಮಾಡ್ತೀವಲ್ಲ, ಯಾರು ಹೇಳಿದ್ದಾರೆ ಅಂದರೆ ತತ್ ಎಲ್ಲ ದೇವ್ರು ಹೇಳಿದ್ದಾರೆ. ಸೊ ಯಾರಿಗೆ ಸಬ್ಮಿಟ್ ಮಾಡಬೇಕಿದ್ರೆ ಯಾರೋ ಮಂಟಪ ಹೇಳಿದ್ರೆ ಯಾರಿಗೋ ಕೊಟ್ಟರೆ ಏನು ಮಾಡ್ತಾನವನು? ಆರ್ಡ್ರ್ ಕೊಟ್ಟವನಿಗೆ ಒಪ್ಪಿಸ್ಬೇಕು ಅವನು. ಅದಕ್ಕೇನೆ ಇತಿ ಅನಭಿಸಂಧಾಯ ಫಲಂ ಯಜ್ಞ ತಪಃಕ್ರಿಯಾ. ಅದರಿಂದ ತತ್ ಎಲ್ಲ ಫಲ ಪರಮಾತ್ಮನಿಗೆ ಅರ್ಪಣೆ ಹೊರತು ನಮ್ಮದಲ್ಲ. ಅದೇ ರೀತಿಯೇ ತತ್ಫಲಂ ಮೇ ಅಸ್ತು ಇತಿ ಅನಭಿಸಂಧಾಯ. ಇನ್ನೊಂದು ದೇವ್ರ ಬಗ್ಗೆ ಅಭಿಸಂಧಾಯ, ಫಲದ ಬಗ್ಗೆ ಬಂದಾಗ ಪರಮಾತ್ಮನೇ ಸೇರಿದ್ದೆ. ಪ್ರತಿಯೊಂದು ತತ್ ಓಂ ಆಯಿತು, ತತ್ ಆಯ್ತು. ಈಗ ಅನಭಿಸಂಧಾಯ ಫಲಂ ಯಜ್ಞ ತಪಃಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿ. ದಾನಕ್ರಿಯಾಶ್ಚ ವಿವಿಧಾ. ದಾನ ಏನೇ ಮಾಡಿದ್ರು ವಿವಿಧ ಅಂತ ಹೇಳಿದರೆ ಎಲ್ಲ ಸೇರ್ಕೊಂಡೋಯ್ತು. ಕ್ರಿಯಂತೆ ಮೋಕ್ಷಕಾಂಕ್ಷಿಭಿ. ಇದು ಮಾಡಿದಾಗ ಏನಾಗುತ್ತೆ? ಅವರಿಗೆ ಮುಕ್ತಿ ಸಿಗುತ್ತೆ. ಮೋಕ್ಷಕಾಂಕ್ಷಿಭಿ, ಮೋಕ್ಷಾರ್ಥಿಭಿ. ಮೋಕ್ಷ ಬಯಸ್ತಕ್ಕಂಥ ಜನ ಅನುಸಂಧಾನದಿಂದ ಕೆಲಸ ಮಾಡಬೇಕು. ಫಲ ಕೇಳೋ ಹಕ್ಕೇ ಇಲ್ಲ ಅವನಿಗೆ. ಅರ್ಥ ಆಯ್ತಾ? ಈಗ ಒಂದು ಕೆಲಸ ಆಫೀಸಿಗೆ ಕೆಲಸ ಮಾಡ್ತಾ ಕೂತಿದ್ದಾರೆ, ಈ ಕೆಲಸ ಮಾಡಿಕೊಟ್ಬಿಡ್ತಾರೆ. ಇವನೇನು ಫಲ ಕೇಳೋ? ಆಫೀಸ್ ಇವನಿಗೆ ಅಪಾಯಿಂಟ್ ಮಾಡಿರೋದೇ ಅದಕ್ಕೋಸ್ಕರ ಕೆಲಸ ಅದು ವ್ಯವಸ್ಥೆ, ದುಡ್ಡು ಅವ್ರು ಕೊಡೋ ವ್ಯವಸ್ಥೆ ಮಾಡಿದ್ದಾರೆ ಈಗಾಗಲೇ. ನೀವು ಮಾಡಿದ್ದೇವೆ, ಕೊಟ್ಟರೆ ಇಸ್ಕೊಳ್ರಿ ಅಂತ ಅವ್ರು ಹೇಳಿದ್ರೆ ಅದು ಬೇರೆ ಮಾತು. ಹಾಗೆ ಹೇಳಿಲ್ಲ. ಏನು ಮಾಡಿದ್ದಾರೆ? ಈ ಕೆಲಸ ಮಾಡಲಿಕ್ಕೆ ನಿಯೋಜನೆ ಮಾಡಿರೋದ್ರಿಂದ ಬೇರೆ ಕೇಳೋ ಹಕ್ಕಿಲ್ಲ. ಮತ್ತು ನಮಗೇನು ಕೊಟ್ಟು ನಿನಗೆ ಯಾಕೆ ಕೊಡಬೇಕೀಗ? ಯಾಕೆ ಇರೋದೇ ಅದಕ್ಕಾದ್ರಿಂದ ಕೊಡೋ ಪ್ರಶ್ನೆ ಬರೋದಿಲ್ಲ. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಃಕ್ರಿಯಾ ದಾನಕ್ರಿಯಾಶ್ಚ ವಿವಿಧಾ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿ ತತ್ಫಲಂ ಮೇ ಸ್ಯಾದಿತಿ ಅನಭಿಸಂಧಾಯ. ಈ ಫಲ ನಮಗಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾರೋ ಬಂದರು ಬ್ಯಾಂಕಲ್ಲಿ ₹10 ಇಟ್ಟರು, 10 ಲಕ್ಷ ಇಟ್ಬಿಟ್ರು, ಎಲ್ಲ ನೋಡ್ತಾಯಿದ್ರು ನಮಗೊಂದಿಷ್ಟು ಕೊಡ್ತಾರೆ ಅಂಥೇಳಿ. ಅವ್ರಿಗೆ ಕೊಡ್ತಿರೋದ್ರೆ ಯಾರಿಗೆ ಇಟ್ಟಿರೋದು? ಅವನೀಗ ಬ್ಯಾಂಕ್ ಇಟ್ಟಿದ್ದಾರೆ ಅಷ್ಟು. ಇವ್ರ ಕೆಲಸ ಅದು ಎಂಟ್ರಿ ಮಾಡ್ಕೊಂಡು ಕೊಡೋದು ಅಷ್ಟೇ ಹೊರತು ನನಗೇನು ಕೊಡ್ತೀರಿ ಅಂತ ಕೇಳೋ ಹಾಗಿಲ್ಲ. ಸಂಬಳ ಕೊಡೋದು ಯಾತಕ್ಕೆ ಹಾಗಿದ್ರೆ? ಸಂಬಳದ ಅರ್ಥನೇ ನಮಗೆ ದೇಹ ಕೊಟ್ಟ, ಎಲ್ಲ ಕೊಟ್ಟ, ಅನುಕೂಲ ಮಾಡಿಕೊಟ್ಟ, ಇವೆಲ್ಲ ಏನಿದು? ದೇವರು ಕೊಟ್ಟಿರೋದು. ಆದ್ದರಿಂದ ನಿಂದು ಯಾವುದೂ ಅಲ್ಲ, ನಿನ್ಗೆ ಯಾಕೆ ಕೊಡಬೇಕಾಗಿದ್ರೆ? ಮುಂದೆ ಇಷ್ಟೆಲ್ಲ ಆದಮೇಲೆ ಸತ್ ಅನ್ನೋ ಶಬ್ದಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸತ್ ಅಂದರೆ ಓಂ ತತ್ ಸತ್ ಅಂತ ಬಂತಲ್ಲ, ಸದ್ಭಾವೇ ಸಾಧುಭಾವೇ ಚ ಸದಿತ್ತೇ ತತ್ ಪ್ರಯುಜ್ಯತೆ.
ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿಶ್ಚ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ತೇವ ಅಭಿಧೀಯತೆ. ಎಷ್ಟು ಅರ್ಥ ಇದೆ ನೋಡಿ ಸತ್ಶಬ್ದಕ್ಕೆ. ಸತ್ಶಬ್ದಕ್ಕೆ ಮೊದಲನೇ ಅರ್ಥ ಏನು? ಸದ್ಭಾವೇ ಇದೆ ಅಂತ ಅರ್ಥ. ಸತ್ ಇದೆ. ಎರಡನೇದು ಸಾಧುಭಾವೇ. ಈ ಮುಗಿಸ್ಬಿಟ್ಟು ನೋಡ್ಬಿಟ್ರೆ ಇದು ಮುಗಿದೇ ಹೋಗುತ್ತೆ ಈಗ. ಸದ್ಭಾವೇ ಸಾಧುಭಾವೇ ಚ. ಅವನು ಸತ್ಪುರುಷ. ಅರ್ಥ ಏನದಕ್ಕೆ? ಒಳ್ಳೆ, ಅದಕ್ಕೆ ಸಾಧುಭಾವ. ಸತ್ಕರ್ಮ ಅಂದರೆ ಅಸತ್ಕರ್ಮ ಬೇರೆ, ಸತ್ಕರ್ಮ ಬೇರೆ. ಅಸತ್ಕರ್ಮ ಅಂದರೆ ಕೆಟ್ಟ ಕೆಲಸ, ಸತ್ಕರ್ಮ ಅಂದರೆ ಒಳ್ಳೆ ಕೆಲಸ. ಸತ್ಪುರುಷ ಅಂದರೆ ಒಳ್ಳೆ ಪುರುಷ ಅಂತ ಅರ್ಥ. ಈ ವಸ್ತು ಸತ್ ಅಂದರೆ ಇದೆ ಅಂತ. ಸತ್ ಶಬ್ದಕ್ಕೆ ಇದೆ ಅಂತಲೂ ಅರ್ಥ, ಒಳ್ಳೆಯದಂತನೂ ಅರ್ಥ. ಮೂರನೇ ಅರ್ಥ ಸದಿತ್ತೇ ತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥ. ಒಳ್ಳೆಯ ಕರ್ಮಕ್ಕೂ ಸತ್ಕಾರ್ಯ ಅಂತ ಕರೀತಾರೆ. ಒಳ್ಳೆ ಸತ್ಕಾರ್ಯ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇನರ್ಥ? ಒಳ್ಳೆಯ ಕೆಲಸ ಮಾಡ್ತಾರೆ. ಸಚ್ಛಬ್ದ ಪಾರ್ಥ ಮೂರನೇ ಅರ್ಥ ಆಯ್ತು ಈಗ. 1 2 3. ಒಂದು ಇರುವಿಕೆ, ಇನ್ನೊಂದು ಒಳ್ಳೆಯತನ, ಮೂರನೇದು ಒಳ್ಳೆಯ ಕರ್ಮ, ನಾಲ್ಕನೇದು ಯಜ್ಞೇ ತಪಸ್ಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ. ಅವರಿದ್ದಾರೆ ಅಷ್ಟೇ, ಏನು ಮಾಡೋಕ್ಕೆ ಬರೋದಿಲ್ಲ. ಇದ್ದಾರೆ ಅಂದರೆ ಏನರ್ಥ? ಆಫೀಸಲ್ಲಿ ಇದ್ದಾರೆ. ಆಫೀಸ್ ಏನು ಇಷ್ಟು ಕೆಲಸ ಮಾಡ್ತಾರೆ. ಅದಕ್ಕೆ ಯಜ್ಞೇ ತಪಸ್ಸಿ ದಾನೇ ಚ. 3 ಮಾಡಿದರೆ ಇದ್ದಾರೆ ಅಂತ ಅರ್ಥ. 3 ಮಾಡದೆ ಹೋದರೆ ಇಲ್ಲ ಅಂತ ಅರ್ಥ. ಇವತ್ತೇನಾಗಿದೆ ಜಗತ್ತಲ್ಲಿ? ಅದಕ್ಕೆ ನಾಸ್ತಿಕರು ಅಂತಾಯ್ತು. ಇಲ್ಲೇ ಎಲ್ಲ ಇಲ್ಲದೇ ಇರೋದು. ಯಾವುದು ಇದೆ ಅಂತ ಹೇಳೋಲ್ಲ. ಎಲ್ಲ ಇಲ್ಲ ಇಲ್ಲ ಇಲ್ಲ. ಯಜ್ಞ ಇಲ್ಲ, ದಾನ ಇಲ್ಲ, ತಪಸ್ಸಿಲ್ಲ. 3 ಇದ್ರೇ ಇದ್ದವರು ಅಂತ ಕರೀತಾರೆ ಅವ್ರನ್ನ. ಸದಿತಿ ಚೋಚ್ಯತೆ ಕರ್ಮಚೈವ ತದರ್ಥೀಯಂ ಸದಿತ್ತೇ ವಾಭಿಧೀಯತೆ. ಇನ್ನು ಭಗವಂತನಿಗೆ ಅರ್ಪಣೆ ಮಾಡೋ ಕರ್ಮಕ್ಕೂ ಏನಂತ ಹೆಸರಿದೆ? ಸತ್ಕರ್ಮ ಅಂದರೆ ಒಳ್ಳೆಯ ಕೆಲಸ ಅಂತ ಒಂದು ಅರ್ಥ, ದೇವರಿಗೆ ಪ್ರಿಯವಾಗ್ತಕ್ಕಂಥ ಕೆಲಸ ಅಂತ ಇನ್ನೊಂದು ಅರ್ಥ. ಇಷ್ಟು ಅರ್ಥ ಹೇಳಿದೆ. 1 2 3 1 2 3 4 5 ಅರ್ಥ ಹೇಳ್ತಾರೆ. ಇದರಲ್ಲಿ ಯಾವ ಅರ್ಥ ನಾವು ತಗೊಳ್ಬೇಕೋ ಆ ಅರ್ಥ ತಗೋ. ಇನ್ನೂ ಅನೇಕ ಅರ್ಥ ಇದೆ, ಇಲ್ಲಿ ಬೇಕಾದ ಅರ್ಥಗಳು. ಸತ್ ಅಂದರೆ ಪ್ರಾಣ ಅಂತ ಅರ್ಥ ಇದೆ. ಅವೆಲ್ಲ ಇಲ್ಲಿ 5 ಮಾತ್ರ ಇಲ್ಲಿ ತಗೊಳ್ಳೇಬೇಕು. ಸದಿತಿ ಚೋಚ್ಯತೆ. ಅದಕ್ಕೆ ಹಿಂದೆ ಇದು ಎಲ್ಲಿ ಉಪಯೋಗ ಆಯ್ತು ನಮಗೀಗಿದು? ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತ. ಆ ಶ್ಲೋಕಕ್ಕೆ ಆಚಾರ ಅಪ್ಲೈ ಮಾಡಿ ಅಲ್ಲೇನು ಕೋಟ್ ಮಾಡಿದ್ರಾಗಲೇ. ಅಸತ್ತಿಗೆ ಏನಿಲ್ಲ, ಸತ್ತಿಲ್ಲ. ಅಸತ್ತಿಗೆ ಸತ್ತಿಲ್ಲ, ಸತ್ತಿಗೆ ಅಸತ್ತಿಲ್ಲ. ನಮಗೆ ಅರ್ಥನೇ ಆಗೋದಿಲ್ಲ. ಅಸತ್ತಿಗೆ ಸತ್ತಿಲ್ಲ, ಹೌದು, ಅಸತ್ ಆಗಿರೋದೇ ಅದಕ್ಕೆ. ಅದು ಸತ್ತಿಗೆ ಅಸತ್ತಿಲ್ಲ, ಹೌದು, ಅದಕ್ಕೆ ಸತ್ತಾಗಿರೋದು. ಏನು ಹೇಳಿದಾಗಾಯಿತು? ಅದಕ್ಕೆ ಹೇಳ್ತಾರೆ ಸತ್ತಿಗೆ ಅಸತ್ತಿಲ್ಲ ಅಥವಾ ಭಾವ ಇಲ್ಲ ಅಂತೇಳಿದ್ರೆ ಸತ್ಕರ್ಮಕ್ಕೆ ಎಂದೂ ಕೂಡ ಕೆಡಕಿಲ್ಲ, ಒಳ್ಳೆ ದುಷ್ಕರ್ಮಕ್ಕೆ ಎಂದೂ ಕೂಡ ಉಳಿತಿಲ್ಲ. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು, ಎರಡನ್ನು ಬೇರೆ ಬೇರೆ. ಅದಕ್ಕೆ ಸತ್ ಅಂತ ಪದ ಉಪಯೋಗಿಸಿದ್ರು, ಭಾವ ಅಂತ ಪದ ಉಪಯೋಗಿಸಿದರು. ನಾಸತೋ ವಿದ್ಯತೆ ಭಾವ. ಭಾವ ಅಂದ್ರೇನು? ಒಳ್ಳೆಯದು. ಸತ್ ಅಂದರೆ ಇರುವಿಕೆ, ಒಳ್ಳೆ ಕೆಲಸ. ಅದಕ್ಕೆ ಭಾವ ಇದೆ, ಸುಖ ಇದೆ. ಅಸತ್ಕರ್ಮಕ್ಕೇನಿಲ್ಲ, ಸುಖ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಸತ್ಫಲ ಇಲ್ಲ. ಇನ್ನೂ ಹೇಳೋದಾರೆ ಸತ್ಫಲ ಇಲ್ಲ. ಎರಡ ಮಾಡ್ತಾರೆ ಅರ್ಥ. ಇದಕ್ಕೆ ಸೂಟ್ ಆಗೋದೇ ಇಲ್ಲ. ಯಜ್ಞೇ ತಪಸ್ಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮಚೈವ ತದರ್ಥೀಯಂ ಸದಿತ್ತೇವ ಅಭಿಧೀಯತೆ. ಸದ್ಭಾವ ಶಬ್ದೇನ ಪ್ರಜನನಂ ಸೂಚಿತಂ. ಸದ್ಭಾವ ಅಂದರೆ ಇರುವಿಕೆ, ಇನ್ನೊಂದು ಸೃಷ್ಟಿ ಮಾಡುವಿಕೆ ಅಂತ ಅರ್ಥನೂ ಇದೆ. ಓಮಿತಿ ಉಕ್ತ್ವಾ ಅನಭಿಸಂಧಾಯ ಫಲಂ ಯಜ್ಞದಾನ ತಪಾದಿಕೃತಾಂ ಇತಿ ಏನಾಯಿತು? ಪ್ರೀತೇಹೇ ಅಲ್ಲ ಪ್ರೀತೇಹೇ ಬಿಡಿಸ್ಬೇಕಂದ್ರೆ ಪ್ರೀತೇಹೇ ನಾಮ ಸಾಮ್ಯಾತ್ ಬ್ರಹ್ಮೈವ ನಿಷ್ಪಾದಿತಂ ಭವತಿ ಇತ್ಯಾಶಯಃ ತಥಾ ಚ ಋಗ್ವೇದಖಿಲೇಶು. ಒಟ್ಟಿದ್ದಕ್ಕೆ ಏನಾಯಿತು ಅಂದರೆ ಒಟ್ಟಾಗಿ ಸತ್ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಮುಖ್ಯವಾಗಿ ಏನು ಹೇಳಿದರು? ಸತ್ ಅಂದರೆ ಮೊದಲೇ ಹೇಳ್ಬಿಟ್ಟು ಅದು ಬಿಟ್ಟು ಹೇಳಿದ ಅರ್ಥ. ಈಗ ಮುಖ್ಯವಾಗಿ ಪರಮಾತ್ಮನಾದ್ದರಿಂದ ದೇವರಿಂದ ಬಂದಿರಬೇಕು, ದೇವ್ರಿಗೆ ಹೋಗಬೇಕು. ಅರ್ಥ ಆಯ್ತಾ? ದೇವರಿಂದ ಬರಬೇಕು, ದೇವ್ರಿಗೆ ಹೋಗಬೇಕು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ಆದರೆ ಮಾತ್ರ ಏನಾಗುತ್ತದೋ ಸರಿಯಾಗಿ. ಎಲ್ಲ ಸರ್ವ ಪ್ರೇರಕ ಪರಮಾತ್ಮ ಆದಮೇಲೆ ಅವನು ಪ್ರೇರೇಪಣೆ ಮಾಡ್ತಾನೆ. ಎಲ್ಲ ಅವನದೇ ಆದ್ದರಿಂದ ವಸ್ತು ಅವನದೇ ಆಯಿತು. ಒಪ್ಪಿಸ್ಬೇಕಾದ್ರೆ ಮತ್ತೆ ಅವನಿಗೆ ಒಪ್ಪಿಸ್ಬೇಕು. ಈ ಸರ್ಕಲ್ ಇದೆಯಲ್ಲ, ಇದು ಮಾಡಿ ಒಂದು ಪುಣ್ಯ ಸರ್ಕಲ್ ಮುಗಿದೋಗುತ್ತಾರೆ. ಇಲ್ಲದೆ ಹೋದ್ರೆ ಇಲ್ಲ. ಯಾವುದು ಒಂದು ಮಿಸ್ ಆದರೂ ಜಗಚ್ಚಕ್ರ ಹೇಗೆ ಮಿಸ್ ಆಗುತ್ತೋ ಹಾಗೆ ಇದು ಮಿಸ್ ಆಗಿಬಿಡುತ್ತೆ. ಸದ್ಭಾವ ಶಬ್ದೇನ ಪ್ರಜನನಂ ಸೂಚಿತಂ ಓಮಿತಿ. ಉದಾಹರಣೆಗೆ ಇದಿದೆ, ಮಡಿಕೆ ಇಲ್ಲ, ಮಣ್ಣಿಟ್ಟಿದ್ದಾರೆ. ಮಡಿಕೆ ಇಲ್ಲ, ಮಣ್ಣಿದೆ. ಈಗೇನಾಯಿತು? ಮಡಿಕೆ ಮಾಡಿ, ಈ ಮಣ್ಣು ಬಂತು, ಮಡಿಕೆ ಬಂತು. ಈಗ ಯಾಕೆ? ಸದ್ಭಾವ ಬಂತು. ಅದಕ್ಕೆ ಮೊದಲೇನಿರಲಿಲ್ಲ, ಮಡಿಕೆ ಇಲ್ಲ ಅನ್ಸ್ಕೊಂಡಿತ್ತು, ಇಲ್ಲ ಅನ್ಸಲ್ಲ, ಬಂತೀಗ. ಬಟ್ ಎಲ್ಲಿಂದನೂ ಬರಲಿಲ್ಲ, ಮಣ್ಣಿನಿಂದ ಬಂತಷ್ಟೇ. ಅದು ಹುಟ್ಟು ಬರುವಿಕೆ ಅಂತ ಅರ್ಥ ಪ್ರಜನನ ಅಂದರೆ. ಓಮಿತಿ ಉಕ್ತ್ವಾ
ಅನಭಿಸಂಧಾಯ ಫಲಂ, ಓಂ ಅಂತ ದೇವರನ್ನು ಸ್ಮರಣೆ ಮಾಡಿಕೊಂಡು ಫಲವನ್ನು ಅಪೇಕ್ಷೆ ಪಡದೇನೆ ಯಜ್ಞದಾನ ತಪಾಧಿಕೃತಾಂ, ಯಜ್ಞದಾನ ತಪಸ್ಸು ಮೊದಲ ಮಾಡ್ತಾರಲ್ಲ ಅವರಿಗೆ ಅತಿ ಪ್ರೀತೇಹೇ, ದೇವರು ಅತ್ಯಂತ ಸಂತೋಷ ಪಡ್ತಾನೆ. ಅದು ಹೇಳಿ ಸಂತೋಷಪಟ್ಟು ಏನು ಮಾಡ್ತಾನೆ, ಪ್ರೀತೇಹೇ ನಾಮ ಸಾಮ್ಯಾತ್ ಬ್ರಹ್ಮೈವ ನಿಷ್ಪಾದಿತಂ, ಆ ದೇವರಿಗೇ ಮುಟ್ಟುತ್ತೆ, ಅವನು ಪರಮಾತ್ಮ ಪ್ರೀತನಾಗ್ತಾನೆ. ಭವತೀತಿ ಆಶಯ ತಥಾಚ ಋಗ್ವೇದ ಖಿಲೇಶು. ಇವತ್ತು ಪರೀಕ್ಷೆ ಇಡ್ತಾರೆ, ಪರೀಕ್ಷೆ ಇಡಬೇಕಾದ್ರೆ ಫಸ್ಟ್ ಪಾಠ ಹೇಳ್ಕೊಟ್ಟಿದ್ದಾರೆ, ಅವರೇ ಪಾಠ ಮಾಡಿರೋದು, ಪುಸ್ತಕನೂ ಇದೆ, ಹೇಳ್ಕೊಟ್ಟಾಗಿದೆ. ಇದೇನು ಬರಿಬೇಕೀಗ ಇವರು, ಅಷ್ಟು ಬೇರೆ ಏನು ಬರೆಯಾಗಿಲ್ಲ ಅಷ್ಟೇ. ಅವ್ರನ್ನೇನು ಸ್ವಂತ ಅದಕ್ಕೆ ದೇವರು ಹೇಳ್ದೆ ಮಾಡಿಬಿಟ್ರೆ ಮುಗಿದೋದು, ಹೇಳ್ದೆ ಮಾಡಿದ್ದು ಏನು ದೊಡ್ಡಸ್ತಿಗೆ ಅಂತ. ಹಾಗಿದ್ರೆ ಬೇರೆ ಬರೆದ್ಬಿಟ್ರೆ ಪಾಸ್ ಆಗ್ತೀವಿ, ಹಾಗಿದ್ರೆ ಹೇಳಿದ್ದು ಬರೆದ್ರೇ ಪಾಸ್ ಆಗ್ತಾನೆ ಹೊರತು ಕೆಲಸ ಹೀಗಾಗಿರುತ್ತೆ. ಅದು ತಪ್ಪು ಉತ್ತರ ಇದೆ. ಈಗ ಅವ್ರ ಪ್ರಕಾರ ಪಾಠ ಮಾಡಿಬಿಟ್ಟಿದ್ದಾರೆ, ಅದೇ ಉತ್ತರನೇ ಬರೀಬೇಕು ಈ ಸತ್ಯಕ್ಕೆ. ಅವ್ನು ಫೇಲ್ ಮಾಡೋಂಗಿಲ್ಲ, ಇವರು ಅವ್ನು ಫೇಲ್ ಮಾಡೋಂಗಿಲ್ಲ, ಅಲ್ಲಿ ಕರೆಕ್ಟ್ ಮಾಡಿದ್ರೆ ಬರೀಬೇಕು. ಅಲ್ಲಿ ತಿದ್ದುಬಿಟ್ರೆ ನೀನು ಯಾರು ತಿದ್ದಕ್ಕೆ ನೀನು ಯಾರು ಅಂತ ಕೇಳ್ತಾನೆ, ತಿದ್ಕೊಳ್ಳೋಗಿಲ್ಲ. ಯಜ್ಞೇ ತಪಸ್ಸಿ ದಾನೇಚ ಇಷ್ಟು ಹೇಳಿದ್ಮೇಲೆ ಋಗ್ವೇದ ಕೆಲ ಇದೆಲ್ಲ ಹೇಳ್ತಾ ಇದೆ. ಹಿಂದೆ ಅದನ್ನೇ ಕೋಟ್ ಮಾಡಿದ್ರು, ಮತ್ತೆ ಕೋಟ್ ಮಾಡುತ್ತಾರೆ. ಓಂ ಯಜ್ಞಾದ್ಯ, ಇಲ್ಲಿ ಭಾಷೆ ಇಲ್ಲ, ಇದಕ್ಕೆ ತಾತ್ಪರ್ಯವಿಲ್ಲ. ತತ್ಫಲಂ ಮೇ ಸ್ಯಾದಿತಿ ಆಯ್ತಾಗಲೇ ಅದು. ಓಂ ಯಜ್ಞಾದ್ಯ ನಿಷ್ಫಲಂ ಕರ್ಮ ತತ್ಸ್ಯಾತ್ ಸದ್ವೈ ತದರ್ಥಂ ಕರ್ಮ ವದಂತಿ ವೇದಾಃ ತಚ್ಛಬ್ದಾನಾಂ ಸನ್ನಿಧೇರ್ಬ್ರಹ್ಮಪೀತೇಃ ಪ್ರೀತೇಃ ತದ್ರೂಪತ್ವಾತ್ ಜನಿತಂ ಬ್ರಹ್ಮ ತಸ್ಯ ಇತಿ. ಮತ್ತೆ ಹೇಳ್ತಾರೆ, ಓಂ ಯಜ್ಞಾದ್ಯಾಃ ನಿಷ್ಫಲಂ ಕರ್ಮ ತತ್ ಸ್ಯಾತ್. ಓಂ ತತ್ಸತ್ ಅಂತ ಹಿಡಿದ ಹೋಗಿಬಿಟ್ರೆ ಯಜ್ಞಾದಿಗಳು ಏನಾಗುತ್ತೆ, ಅವೆಲ್ಲ ವೇಸ್ಟ್ ಆಗುತ್ತೆ. ಗೊತ್ತಾಯ್ತಾ? ಸದ್ವೈ ತದರ್ಥಂ ಕರ್ಮ ವದಂತಿ ವೇದಾಃ. ಸತ್ ಅಂದರೆ ಪರಮಾತ್ಮ, ಅವನಿಗೋಸ್ಕರ ಮಾಡು ಅಂತ ಹೇಳಿದಾಗ ಅವನು ಮಾಡಲೇ ಇಲ್ಲ, ಯಜ್ಞನೇ ಮಾಡಲಿಲ್ಲ, ಒಂದು ತಪ್ಪು, ಸರಿಯಾಗಿ ಮಾಡಲಿಲ್ಲ, ಎರಡನೇ ತಪ್ಪು, ಒಪ್ಪಿಸ್ಲಿಲ್ಲ, ಮೂರನೇ ತಪ್ಪು. ಒಂದು ತಪ್ಪಿದ್ರೆ ಫಲ ಸಿಗೋದಿಲ್ಲ, ಮೂರು ಇಲ್ಲದವ್ರು ಹೇಗೆ ಸಿಗುತ್ತೆ ಅವನಿಗೆ? ಮೂರು ಮಾಡಿ ಯಾರಿಗೆ ಒಪ್ಪಿಸ್ಬೇಕೀಗ? ಸತ್ ದೇವರು, ಕಾರ್ಯ ಸತ್, ಕೃಷ್ಣಾರ್ಪಣ ಸತ್. ಆಗ ಓಂ ತತ್ ಸತ್ ಅಂತ ಹೇಳಿದರೆ ಫಲ ಸಿಗುತ್ತೆ. ತಚ್ಛಬ್ದಾನಾಂ ಸನ್ನಿಧೇಹೇ ಬ್ರಹ್ಮಪ್ರೀತೇಃ ತದ್ರೂಪತ್ವಾತ್ ಜನಿತಂ ಬ್ರಹ್ಮ ತಸ್ಯ. ಈ ಪರಮಾತ್ಮ ಈ ರೀತಿ ಸಂತೋಷ ಪಡೋದರಿಂದ ಅವ್ರಿಗೇನು ಸಿಕ್ಕಾಗಾಯ್ತು? ಈಗ ದೇವರೇ ಸಿಕ್ಕ, ದೇವರ ಅನುಗ್ರಹ ಸಿಕ್ತು ಅಂತ ಅರ್ಥ. ದೇವರೇ ಅವ್ರು ಸಿಕ್ಕರು ಅಂದ್ರೆ ಏನರ್ಥ? ಕೆಲಸ ಆಯಿತು ಅಂತ. ಅವ್ರು ಸಿಗಲೇ ಇಲ್ಲ ಅಂತ ಏನು ಹಿಡ್ಕೊಂಬರೋಕ್ಕೆ ಸಿಗಬೇಕಾಗಿತ್ತು ಅವರು? ಏನು ಇವಾಗ ನಾಟ್ ಪ್ರೆಸೆಂಟ್ ಇದೆ, ಇರಲಿಲ್ಲ, ಕೆಲಸ ಆಗಲಿಲ್ಲ. ಅವ್ರು ಸಿಕ್ಕರು ಅಂದರೆ ಅವ್ರನ್ನೆಲ್ಲಿ ತೋರಿಸೋದು ಕೆಲಸ ಆಯ್ತು ತೋರಿಸ್ತಾನೆ ಅಷ್ಟೇ. ದೇವರು ನಮಗೆ ಸಿಗೋದು ಅಂದರೆ ಅರ್ಥ ಏನೋ? ಅನುಗ್ರಹಕ್ಕೆ ಪಾತ್ರರಾಗ್ತೇವೆ ಅಂತ ಅರ್ಥ. ಶ್ರದ್ಧೆಯ ಹುತಂ ದತ್ತಂ, ಎಷ್ಟೋ ಸತ್ತು ಹೇಳ್ತಾರೆ, ಎಲ್ಲೋ ನೀರಲ್ಲಿ ಮುಳಿದ ಒಂದು ಸಿಕ್ತು, ದೇವ್ರಿಗೆ ಗ್ರಹ ಸಿಕ್ಬಿಡ್ತು ಅಂತ ಹೇಳಿದ್ರೆ ಏನರ್ಥ? ಅನುಗ್ರಹ ಮಾಡಿ ಬಂದ ಅಂತ ಅರ್ಥ. ಗೊತ್ತಾಯ್ತಾ? ಅನುಗ್ರಹದ ಸಂಕೇತ. ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ ಪ್ರೇತ್ಯ ನೋ ಇಹ. ಮೊದಲು ಶುರುವಾಗಿದ್ದು ಎಂಡ್ ಮಾಡ್ತಾರೆ. ಈಗ ಅದಿಷ್ಟೆಲ್ಲ ಶ್ರದ್ಧೆಯ ಹಿನ್ನೆಲೆಯಲ್ಲಿ ಕರ್ಮಫಲ ಕೊಡೋದ್ರಿಂದ ಅಶ್ರದ್ಧೆಯ ಹುತಂ ದತ್ತಂ, ಯಾರು ಶ್ರದ್ಧೆ ಇಲ್ಲದೇನೆ ಹುತಂ ಯಜ್ಞ ಮಾಡ್ತಾರೆ, ದತ್ತಂ ದಾನ ಮಾಡ್ತಾರೆ, ತಪಸ್ಸು ಮಾಡ್ತಾರೆ, ಮತ್ತೆ ಮತ್ತೆ ಮೂರು ಬರಬೇಕು, ಯಜ್ಞ ದಾನ ತಪಸ್ಸು ಬರಲೇಬೇಕು. ಈ ಮೂರು ಇಲ್ಲದೇನೆ, ಮೂರನ್ನು ಕೂಡ ಶ್ರದ್ಧೆ ಇಲ್ಲದೆ ಮಾಡಿಬಿಟ್ರೆ ಅದೇನಂತ ಗೊತ್ತಾ? ತಪ್ತಂ ಕೃತಂಚಯತೆ ಅಸದಿತ್ಯುಚ್ಯತೆ ಪಾರ್ಥ. ಬೇಸಿಕ್ ನಮ್ಮ ಕಡೆಯಿಂದ ಶ್ರದ್ಧೆ, ಆ ಕಡೆಯಿಂದ ಅನುಗ್ರಹ. ಆದ್ದರಿಂದ ಇಲ್ಲದೆ ಹೋದರೆ ಆ ಕೆಲಸ ಏನು ಅಂತ ಅರ್ಥ? ಆಗಲಿಲ್ಲ. ವರ್ಷ ಪೂರ್ತಿ ಓದ್ದೆ ಎಲ್ಲ ಮಾಡಿದೆ, ಫೇಲ್. ವರ್ಷ ಏನಾಯ್ತು? ಅದು ವೇಸ್ಟ್ ಅಂದ. ಇಡೀ ವರ್ಷ ಏನಾದರೂ ವೇಸ್ಟ್ ಅಂದ. ಎಲ್ಲ ಕೋರ್ಸು ವೇಸ್ಟ್ ಮಾಡ್ಕೊಂಬಿಟ್ಟು ನೋಡಿ. ಒಂದು ಏನಾದ್ರು ಒಪ್ತಾರಿಲ್ಲ ನನಗ, ಅದಿಷ್ಟು ವೇಸ್ಟೇ. ಏನೇನು ಇನ್ವೆಸ್ಟ್ ಮಾಡಿ ಇಷ್ಟು ಹೊರಟೋಯ್ತು, ಪಾಸಾಗಿಬಿಟ್ಟ. ಅವಾಗೇನು ಬಂತು? ಎಲ್ಲ ಸಾರ್ಥಕ. ಯಾವ್ಯಾವ ಸಾರ್ಥಕ? ಹೋಗಿ ಬರೋ ಬಸ್ ಚಾರ್ಜಿಂದ ಹಿಡಿದು ಅವ್ರಿಗೆ ಕೊಟ್ಟ ಊಟ, ತಿಂಡಿ, ಡ್ರೆಸ್ಸು, ಏನೇನು ಕೊಟ್ಟಿರ್ತಾರೆ ಎಲ್ಲ ಸಾರ್ಥಕ. ಇಲ್ಲದ್ರೆ ಅದಿಷ್ಟು ವೇಸ್ಟ್ ಇದ್ದಾವೆ. ಯೂನಿಫಾರ್ಮ್ ತೊಗೊಂಡಿದ್ದು ಕಷ್ಟಪಟ್ಟು, ಅದು ವೇಸ್ಟು. ಮತ್ತು ಫೀಸ್ ಕಟ್ಟಿದ್ದ, ಅದು ವೇಸ್ಟು. ಆದ್ದರಿಂದ ಇದು ಅರ್ಥ ಮಾಡಿ, ಶ್ರದ್ಧೆ ಎಂಬುದು ನಮ್ಮ ಸೈಡಿಂದ ಬರಬೇಕು, ಅಶ್ರದ್ಧೆಯಿಂದ ಮಾಡಿಕೊಡು. ಅಶ್ರದ್ಧೆಯಿಂದ ಮಾಡಿಕೊಡ್ದು ಅಂತ ಹೇಳಕ್ಕೆ ಬರುತ್ತಾ? ಯೋಚನೆ ಮಾಡಿ. ಅಶ್ರದ್ಧೆಯಿಂದ ಮಾಡೋಕ್ಕೆ ಬರುತ್ತಾ? ಏನು ಹೇಳಿದ್ರು ಒಂದು ಮಾತನ್ನು, ಒಂದಲ್ಲ ಒಂದು ಶ್ರದ್ಧೆ ಇಲ್ಲದೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ರು. ಅಶ್ರದ್ಧೆ ಶಬ್ದಕ್ಕೆ ಏನರ್ಥ? ಸಾತ್ವಿಕ ಶ್ರದ್ಧೆ ಇಲ್ಲದೆ ಮಾಡಿದರೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಸಾತ್ವಿಕ ಅಶ್ರದ್ಧೆ ಇಲ್ಲೇ ಇಲ್ಲ ಪದ. ಅಶ್ರದ್ಧೆ ಜಡ ಪದಾರ್ಥ ಅಷ್ಟೇ. ಪ್ರತಿಯೊಂದು ಚೇತನಕ್ಕೂ ಏನಿದೆ? ಏನಾದ್ರು ಇರಬೇಕು ಅವನು. ಸಾತ್ವಿಕನೋ ರಾಜಸನೋ ಶ್ರದ್ಧೆ ಇರಲೇಬೇಕು ಅವನು. ಇಲ್ಲದೆ ಇರಲಿಕ್ಕೆ ಚೇತನ ಆಗೋದೇ ಇಲ್ಲ ಅವನು. ಇಲ್ಲ, ಅಶ್ರದ್ಧೆ ಶಬ್ದಕ್ಕೇನು ಶ್ರದ್ಧೆ ಇಲ್ಲದೆ ಅಂತ ಅರ್ಥ ಅಲ್ಲ.
ಸಾತ್ವಿಕ ಶ್ರದ್ಧೆ ಇಲ್ಲದೇನೆ ಓದಲಿಲ್ಲ ಫೇಲ್ ಆದ ಅಂದರೆ ಸರಿಯಾಗಿ ಓದಲಿಲ್ಲ ಅಂತ ಅರ್ಥ ಹೇಗೋ ಹಾಗೆ ಸರಿಯಾದ ಶ್ರದ್ಧೆ ಇಲ್ಲ. ಅವ್ನು ಓದಲಿಲ್ಲ, ಓದಿದ್ದಾನೆ, ಎಲ್ಲರ ಕಂಡಾಗ ಓದಿದ್ದಾನೆ, ಆದರೆ ಸರಿಯಾಗಿ ಓದಿಲ್ಲ, ಆದ್ದರಿಂದ ಓದಿಲ್ಲ ಅಂದ್ಬಿಡ್ತಾನೆ. ಅಶ್ರದ್ಧಯಾಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚ ತತ್ ಪ್ರೇತ್ಯ ಅದಕ್ಕೆ ಅಸತ್ ಅಂತ ಕರೀತಾರೆ. ಏನು ಗೊತ್ತಾ ಅದರಿಂದ? ನಚ ತತ್ ಪ್ರೇತ್ಯ ನೋ ಇಹ, ಅದು ಫಲ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಫಲ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ ಫೇಲು, ಅಲ್ಲೂ ಇಲ್ಲ ಕೆಲಸ ಸಿಗೋದಿಲ್ಲ, ಅಲ್ಲೂ ಇಲ್ಲ. ಇಲ್ಲಿ ಅಂದರೆ ಪಾಸಾಗಿದ್ದು, ಅಲ್ಲಿ ಅಂದರೆ ಕೆಲಸ ಸಿಗೋದು. ಇದು ಲೋಕದ ಅರ್ಥ. ಇಲ್ಲಿ ಅದು ಈ ಲೋಕಕ್ಕೂ ಇಲ್ಲ ಪರಲೋಕಕ್ಕೂ ಇಲ್ಲ. ಕೆಲವು ಕೆಲಸಗಳು ಈ ಲೋಕಕ್ಕೆ ಬರೋದಿಲ್ಲ, ಪುಣ್ಯ ಆಮೇಲೆ ಎಲ್ಲಿ ವರ್ಕ್ ಆಗುತ್ತೆ ಅಲ್ಲೇನೆ. ಆದರೆ ಇದು ಎರಡಕ್ಕೂ ಬರೋದಿಲ್ಲ. ಕೆಲವು ಇಲ್ಲಿ ಬರುತ್ತೆ, ಅಲ್ಲಿಗೆ ಬರೋದಿಲ್ಲ. ಇದು ಎರಡಕ್ಕೂ ಬರೋದಿಲ್ಲ, ಕೆಲವು ಎರಡಕ್ಕೂ ಬರುತ್ತೆ. ಇಹಕ್ಕೂ ಆಯಿತು ಪರಕ್ಕೂ ಆಯಿತು. ಕೆಲವು ಒಂದಕ್ಕೆ ಮಾತ್ರ, ಇದು ಮಾತ್ರ ಎರಡಕ್ಕೂ, ಇಹಕ್ಕೂ ಇಲ್ಲ ಪರಕ್ಕೂ ಇಲ್ಲ. ನಚ ತತ್ಪ್ರೇತ್ಯ ನೋ ಇಹ, ಅದು ತನಗೂ ಇಲ್ಲ ಬೇರೆಯವರಿಗೂ ಇಲ್ಲ, ಎಲ್ಲ ವೇಸ್ಟ್. ಎಲ್ಲ ಮಾಡ್ದೆ, ಒಂದು ಕೀರು ಮಾಡಿದೆ, ಅದಕ್ಕೊಂದಿಟ್ಟು ಸೀಮೆಣ್ಣೆ ಒಗ್ಗರಣೆ ಕೊಟ್ಬಿಟ್ಟ. ತಾನು ತಿನ್ನಾಗಿಲ್ಲ ಅಲ್ಲ, ಬೇರೆಯವರು ತಿನ್ನಾಗಿಲ್ಲ ಅಲ್ಲ. ಕೆಲವನ್ನ ಮಡಿಯಲ್ಲಿ ಅಡುಗೆ ಮಾಡಿದೆ ಮುಟ್ಟಿಬಿಟ್ರೆ ಯಾರೋ, ಮೈಲಿಗೆಯವ್ರು ತಿನ್ಬೋದಲ್ಲ, ಮೈಲಿಗೆಯವ್ರು ತಿನ್ಬೋದು, ಆಯ್ತು ದಬ್ಬೆ ಎಲ್ಲ ನಮಗೆ ಖುಷಿ ಪಡೋದು ಬೇಕಾದ್ರೆ. ಆದರೆ ಇದು ಯಾರಿಗೂ ಇಲ್ಲ, ಇದು ಕೆಟ್ಟ ಪದಾರ್ಥದಿಂದ ಫಲ ಯಾರಿಗೂ ಇಲ್ಲ. ಅದರಿಂದಾಗಿಯೇ ಅಂಥ ಕೆಲಸ ಮಾಡಿಕೊಡೋದು, ಸಾತ್ವಿಕ ಶ್ರದ್ಧೆ ಇಲ್ಲದೆ ಕೆಲಸ ಮಾಡಿಕೊಡೋದು ಅಂತ. ಅಶ್ರದ್ಧೆಯ ಹುತಂ ದತ್ತಂ, ಅದಕ್ಕೆ ಇನ್ನೊಂದು ಅರ್ಥ ಇದೆ. ಆ ಅಂದರೆ ಪರಮಾತ್ಮ, ಅಶ್ರದ್ಧೆಯ ದೇವರಲ್ಲಿ ನಂಬಿಕೆ ಇಲ್ಲದೇನೆ ಅಂತ ಅರ್ಥ. ಅಂದರೆ ಸಾತ್ವಿಕ ಶ್ರದ್ಧೆನೇ ಆಯಿತು ಕೊನೆಗೆ. ಅದು ಅರ್ಥ ಏನಾಯ್ತು? ಎಂಡಾಗಿತ್ತು ಕೊನೆಗೆ. ಸಾತ್ವಿಕ ಶ್ರದ್ಧೆ ಇಲ್ಲದೇನೆ ನೀವು ಕೆಲವೊಂದು ಮಾಡೋ ಕೆಲಸ ನೋಡಿಬಿಟ್ರೆ ಗೊತ್ತಾಗ್ಬಿಡು ಸರಿಯಾಗಿ ಮಾಡ್ತಾರೆ ಇಲ್ಲ ಅಂತ. ಬೇಕಾಬಿಟ್ಟಿ ಕೆಲಸ ಅಂದರೆ ಅದೇನದು, ಬೇಕಾಬಿಟ್ಟಿ ಕೆಲಸನೇ ಏನೋ ರಾಜಸ ತಾಮಸ ಸತ್ಯ ಸೇರ್ಕೊಂಡ್ಬಿಡ್ತಾ. ಸರಿಯಾಗಿ ಮಾಡಲಿಲ್ಲ ರಾಜಸ, ತಪ್ಪಾಗಿ ಮಾಡಿದ ತಾಮಸ, ಸರಿಯಾಗಿ ಮಾಡಿದ ಸಾತ್ವಿಕ. ಸರಿ ಸಾತ್ವಿಕ, ಸರಿ ತಪ್ಪು ಎರಡೂ ಇಲ್ಲ, ಅದು ರಾಜಸ. ತಪ್ಪು ಮಾಡಿಬಿಟ್ರೆ ಅದು ಪೂರ್ತಿ ತಪ್ಪು. ಇದು ಎಷ್ಟು ಆಶ್ಚರ್ಯ! ಅದು ಯಾರೂ ತಿನ್ನಕ್ಕೆ ಬರಲಿಲ್ಲ, ತಾಮಸ ಆಯ್ತಲ್ಲ, ಯಾರೂ ತಿನ್ನಕ್ಕೆ ಬರಲಿಲ್ಲ. ಮೈಲಿಯವ್ರು ತಿಂದ್ರಲ್ಲ, ಅರ್ಧ ಕೆಲಸ ಆಯ್ತು. ಇವೆಲ್ಲರಿಗೂ ಬಂತಿದ್ದು, ಮಡಿಗೆ ಮೈಲಿಯವರಿಗೂ ಬರುತ್ತೆ, ಮೈಲಿಗಡಿಗೆ ಮಡಿಯವರಿಗೂ ಬರೋಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಾ? ರಥದಡಿಗೆ ಇಬ್ಬರಿಗೂ ಬರುತ್ತೆ, ಅನುರಥಡಿಗೆ ರಥದವರಿಗೆ ಬರೋದಿಲ್ಲ. ಆದ್ದರಿಂದ ಯಾವಾಗಲೂ ಕೂಡ ಯಾರು ಇಟ್ಕೊಂಡು ಮಾಡಬೇಕು? ಸಾತ್ವಿಕ ಶ್ರದ್ಧೆಯಿಂದನೇ ಮಾಡಬೇಕು. ದೇವರಲ್ಲಿ ಭಕ್ತಿನೇ ಸಾತ್ವಿಕ ಶ್ರದ್ಧೆಯ ಮುಖ್ಯ ಲಕ್ಷಣ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಭಗವದ್ಗೀತಾ ಭಾಷ್ಯೆ ಸಪ್ತದಶೋಧ್ಯಾಯ. ಈಗ ತಾತ್ಪರ್ಯ ಹಾಂ ಬಂದೆ, ಸ್ವಲ್ಪ ಇದೆ ಅಷ್ಟು, ಜಾಸ್ತಿ ಏನಿಲ್ಲ. ಅನರ್ಥಜ್ಞ ಬುಡದ ವಿಷಯ ಅಲ್ಲಿ ಹೇಳಿದ್ದರಿಂದ ನೋಡಿ, ಬರೀ ತಾತ್ಪರ್ಯ ಓದ್ತಾರೆ, ಅರ್ಥ ಆಗೋದಿಲ್ಲ. ಯಾಕೆ? ಎಲ್ಲ ಅಲ್ಲಿ ಹೇಳಿದ್ದು ಯಾವುದೂ ಗೊತ್ತಾಗೋದಿಲ್ಲ. ಬರೀ ಭಾಷೆ ಓದ್ತಾರೆ, ತಾತ್ಪರ್ಯ ಇಲ್ಲ, ಇದು ಮಿಸ್ ಆಯಿತು. ಎಲ್ಲರೂ ಸೇರಿ ಓದಬೇಕು. ತತ್ಸಂಬಂಧಿತ್ವಾದೇವ ಕರ್ಮಾದಿ ಸತೆ, ಅದು ಪರಮಾತ್ಮಕ್ಕೆ ಸಂಬಂಧಪಟ್ಟ ತಕ್ಷಣ ಅದಕ್ಕೇನು ಆಫೀಸ್ ಕೆಲಸ, ಪದಕ್ಕೇನು ಬಂತು ಅಂದ್ಬಿಟ್ರೆ ತಕ್ಷಣ ಅದಕ್ಕೆ ಆಫೀಸ್ ಕೆಲಸ ಅಂದ ತಕ್ಷಣ ಏನು ಬಂತು? ಮನೆಯವರು ಯಾರು ಅಡ್ಡಿ ಮಾಡೋದು ಆಫೀಸ್ ಕೆಲಸ, ಅದರಿಂದ ಸಂಬಳ ಎಲ್ಲ 108 ಲಿಂಕ್ ಆಗುತ್ತೆ. ಆಫೀಸ್ ಕೆಲಸ ಅಲ್ಲ, ಮುಗಿದೋಯ್ತು. ಮನೆ ಕೆಲಸ. ಸೊ ಮನೆ ಮಾತ್ರ ಉಪಯೋಗ, ಆಫೀಸ್ ಕೆಲಸ ಆಫೀಸ್ಗೆ ಉಪಯೋಗ. ಆ ರೀತಿಯಲ್ಲಿ ಭಗವಂತನಿಗೆ ಅರ್ಪಿತವಾದ ಕರ್ಮಕ್ಕೆ ಸತ್ ಅಂತ ಕರೀತಾರೆ. ಓಂ ತತ್ಸದಿತ್ಯಾದಿ ನಾಮನಾಂ ವಿಷ್ಣು ಪ್ರಸಿದ್ಧತ್ವ. ಓಂ ಅನ್ನೋದು ವಿಷ್ಣುವಿನಲ್ಲೇ ಪ್ರಸಿದ್ಧ. ಇದು ಯಾತಕ್ಕೆ ಹೇಳ್ತಾರೆ ಅಂದರೆ, ಬೇರೆ ದೇವತೆಗಳಿಗೆ ಅನ್ವಯ ಆಗೋದಿಲ್ಲದು. ಓಂ ತತ್ಸತ್ ಅನ್ನೋ ಪದ ಯಾರಿಗೆ ಅನ್ವಯ ಆಗುತ್ತೆ? 3 ದೇವರ ಹೆಸರುಗಳೇ. ಸ್ರವತಿ ಅನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ ಅನೋಂಕೃತಂ ಆಸುರಂ ಕರ್ಮ ಇತಿ ಶ್ರುತೇ ಅನೋಂಕೃತಸ್ಯ ಆಸುರತ್ವ ಪ್ರಸಿದ್ಧೇ. ವೆರಿ ಇಂಪಾರ್ಟೆಂಟ್ ಇದು. ಓಂಕಾರ ಇಲ್ಲದೆ ಕೆಲಸ ಮಾಡಬಾರದು ಅಂತ ಹೇಳಿದ ಮೇಲೆ ಅವೈಷ್ಣವ ಕರ್ಮಕ್ಕೆ ಬೆಲೆ ಇಲ್ಲ ಅಂತಾಯಿತು. ಓಂ ಅಂದರೆ ವಿಷ್ಣು, ವಿಷ್ಣು ಭಕ್ತರು ಮಾಡೋ ಕೆಲಸಕ್ಕೆ, ವಿಷ್ಣು ಭಕ್ತಿಯಿಂದ ಮಾಡೋ ಕೆಲಸಕ್ಕೆ, ವಿಷ್ಣು ಭಕ್ತಿ ವೃದ್ಧಿ ಮಾಡೋ ಕೆಲಸಕ್ಕೆ ಮಹತ್ವ ಇರೋದರಿಂದ ಅದು ಬಿಟ್ಟು ಮಾಡಿದ್ರೆ ಏನಂತ ಕರೀತಾರೆ ಅದನ್ನು? ಅದು ಆಸುರಂ. ಆಸುರ ಶ್ರದ್ಧೆಯ ಕೆಲಸ ಆಗುತ್ತೆ ಹೊರತು ಅದು ಸಾತ್ವಿಕ ಶ್ರದ್ಧೆಯ ಕೆಲಸ ಆಗೋದಿಲ್ಲ. ಧ್ವನಿ ನೆನಪಿಟ್ಕೋಬೇಕಿದ್ರೆ, ಸ್ರವತಿ ಅನೋಂಕೃತಂ ಬ್ರಹ್ಮ ಪರಸ್ತಾಚ್ಯ ವಿಶೀರ್ಯತೆ. ಸುಂದು ಮುಂದೆ ನೋಡಿದ್ರೆ ಅರ್ಥ ಆಗೋದಿಲ್ಲ. ಯಾವುದೋ ಪಾಠ ಪ್ರವಚನ ಮಾಡ್ತಾನೆ, ಮೊದಲು ಏನಂತ ಶುರು ಮಾಡಬೇಕು? ಓಂ ಅಂತ ಶುರು ಮಾಡಬೇಕು. ಏನಂತ ಮುಕ್ತಾಯ ಮಾಡಬೇಕು? ಓಂ ಅಂತ ಹೇಳಬೇಕು. ಓಂ ಅಂತ ಹೇಳಿದೆ ಶುರು ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ, ಎಲ್ಲ ಸೋರಿ ಹೋಗಿಬಿಡತ್ತೆ. ಸ್ರವತಿ ಸೋರಿ ಹೋಗಿಬಿಡತ್ತೆ. ಅಂದರೆ ಫಲ ಇಲ್ಲಿ ನೀರು ಹಾಕಿದ್ರೆ ಒಂಚೂರು ನೀರು ಇಲ್ಲೇ ಇಲ್ಲ. ಬಂಗಾರದ ಬಟ್ಲಲ್ಲಿ ಹಾಕಿದ್ರು ಅದಕ್ಕೆ ಹೋಲಿದ್ರೆ ಏನಾಗುತ್ತೆ? ಎಲ್ಲ ಸೋರಿ ಹೋಗಿಬಿಡುತ್ತೆ. ಬಂಗಾರದ ಬಟ್ಲು ಅಂದರೆ ಜ್ಞಾನ ಕಾರ್ಯ, ಬಂಗಾರದ ಬಟ್ಲು. ಈ ಅನುಸಂಧಾನ ಇಲ್ಲ, ಎಲ್ಲ ಸೋರಿ ಹೋಯ್ತು. ಆಯಿತಾ?
ಪರಸ್ತಾಚ್ಯ ವಿಶೀರ್ಯತೆ, ಕಡೆಗೆ ಹಿಡ್ದು ಹೋದರೆ ಇದ್ದಿದ್ದೆಲ್ಲ ಪೂರ್ತಿ ಹೋಗಿ ಸೋರೋದಲ್ಲ, ಸರ್ವನಾಶ. ಅದಕ್ಕೇನು ಮಾಡಬೇಕು ಅಂದರೆ ಪುಣ್ಯ ಬರಲಿಕ್ಕೆ ಬಂದು ಪುಣ್ಯ ಉಳಿಲಿಕ್ಕೆ ಏನು ಮಾಡಬೇಕು? ಓಂಕಾರ ಹೇಳಲೇಬೇಕು ಅಂತ ಹೇಳ್ತಾರೆ. ಸರ್ವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ ಅಂದರೆ ಆಮೇಲೆ ಹೇಳದೆ ಹೋದರೆ ಪರಸ್ತಾತ್ ವಿಶೀರ್ಯತೆ ಅಂದರೆ ನಾಶ ಆಗುತ್ತೆ. ಇದು ಸ್ರವತಿ, ಅದು ನಾಶ ಆಗುತ್ತೆ. ಸ್ರವತಿ ಅಂದರೆ ಹಿಡ್ಕೊಂಡು ಇನ್ನೊಬ್ಬರಿಗೆಲ್ಲೇ ಹೋಗಿಬಿಡುತ್ತೆ. ಇದಾದರೆ ಯಾರಿಗೂ ಇಲ್ಲ, ನಾಶ ಆಗಿಬಿಡುತ್ತೆ ಅಂತ ಅರ್ಥ. ಆಸುರತ್ವ ಪ್ರಸಿದ್ಧೇ, ಅದನ್ನು ಮತ್ತೆ ಮುಂದೆ ಹೇಳ್ತಾರೆ. ಅನರ್ಥಜ್ಞೋದಿತೋ ಮಂತ್ರೋ ನಿರರ್ಥಸ್ತ್ರಾತಿಮಾನತಃ ಯನ್ಮಂತ್ರಸ್ತೇನ ಕಥಿತೋ ಮಂತ್ರಾರ್ಥೋ ಜ್ಞೇಯ ಏವತ್ತತಿಥಿ ಪೈಂಗಿಶ್ರುತೇಶ್ಚ. ಒಂದು ವಿಷಯವನ್ನು ಇನ್ನೊಂದು ವಿಷಯ ಹೇಳಿದೆ. ಅನರ್ಥಜ್ಞೋದಿತೋ ಮಂತ್ರ ನಿರರ್ಥಸ್ತ್ರಾತಿಮಾನತಃ. ಅನರ್ಥಜ್ಞ ಉದಿತ ಮಂತ್ರ. ಅನಜ್ಞ ಅಂದ್ರೇನು? ಅನರ್ಥಜ್ಞ ಅಂದರೆ ಅರ್ಥ ತಿಳಿಯದವನು ಅಂತ ಅರ್ಥ. ಅರ್ಥ ತಿಳಿಯದವನು ಮಂತ್ರ ಹೇಳ್ತಾನೆ, ಕೆಲಸ ಮಾಡುತ್ತೋ ಇಲ್ಲದು? ಮಾಡುತ್ತೋ ಇಲ್ಲ? ಅರ್ಥ ತಿಳಿದೇ ಇರೋನು ಮಂತ್ರ ಹೇಳಿದ ಕೆಲಸ ಮಾಡುತ್ತೋ ಇಲ್ಲೋ ಅಂದರೆ ನಿರರ್ಥಸ್ತ್ರಾತಿಮಾನತಃ. ಆದರೆ ಅದು ವೇಸ್ಟ್ ಅಲ್ಲ. ನೀವು ಗೊತ್ತಿಲ್ಲದೆ ಯಾರು ರಾಂಗ್ ನಂಬರ್ ಫೋನ್ ಮಾಡಿದ್ರು ಹಲೋ ಅಂತಾರೋ ಇಲ್ಲ, ಕೆಲಸ ಆಯಿತು. ಬಟ್ ನಿಮ್ಮ ಕೆಲಸ ಅಲ್ಲ, ಬಯಸ್ಕೋತಾರೆ ಎಷ್ಟೋ ಸಲ. ಬೇರೆ ಬಂದು ಸರ್ತೀರೋ ಅಂತ ಮತ್ತೆ ಮಾಡಿದರೆ ಬಾಯಿ ಬಂದ ಬೈತಾರೆ. ಆದ್ದರಿಂದ ಅರ್ಥ ವರ್ಕಂತೂ ಮಾಡುತ್ತದೆ, ವರ್ಕ್ ಮಾಡೋದು ಗ್ಯಾರಂಟಿ. ಸ್ವಿಚ್ ಹಾಕಿದಾವೆ, ಲಾಂಗ್ ಸ್ವಿಚ್ ಹಾಕಿದ ಆ ಸ್ವಿಚ್ ವರ್ಕ್ ಮಾಡುತ್ತೆ. ಈಗ ಎಷ್ಟೋ ಸರ್ತಿ ಏನು ಮಾಡಿದಾರೆ ಗೊತ್ತಾ? ಬುಲೆಟ್ ಕ್ಲೀನ್ ಮಾಡ್ಲಿಕ್ಕೆ ಹೋಗಿ, ರೈಫಲ್ ಕ್ಲೀನ್ ಮಾಡ್ಲಿಕ್ಕೆ ಹೋಗಿ ಹೀಗೆ ಮಾಡ್ಕೊಂಡ್ರೆ ತಾವು ಹೊಡ್ಕೊಂಡು ಹೋಗ್ಬಿಟ್ಟಿದೆ. ಅದೇನು ಅವನು ಹೊಡ್ಕೊಳ್ಳೋ ಉದ್ದೇಶ ಇಲ್ಲ, ಅದು ಜಡ ಪದಾರ್ಥ. ಕೆಲಸ ಆಯ್ತೋ ಇಲ್ಲ? ಈಗ ಮಂತ್ರಕ್ಕೆ ಆ ಶಕ್ತಿ ಇದೆ. ಕುರುಮೇನು ಕೋಣ ಮಂತ್ರ ಅಂದರೆ ಕೋಣ ಬಂತೋ ಇಲ್ವೋ? ಆದ್ದರಿಂದ ಬೆಸ್ಟ್ ಎಕ್ಸಾಂಪಲ್, ಕೆಂಡ ಕಾಣದ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುವುದೇ. ಮಂತ್ರಕ್ಕೆ ಶಕ್ತಿ ಇದೆ. ಇದೀಗ ಮಕ್ಕಳೇ ಎಷ್ಟೋ ಸರ್ತಿ ಮಕ್ಕಳು ಶೂಟ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಆಟ ಆಡ್ತಾ ಹೇಳ್ತಿದ್ದಾರೆ, ಸತ್ತೋಗಿದ್ದಾರೆ. ಕೆಲಸ ಅವ್ನ ಮಗನಿಗೆ ಕೊಲ್ಲೋದಕ್ಕೆ ತಿಳುವಳಿಕೆನೇ ಇಲ್ಲ ಅವನಿಗೆ. ಆದರೂ ಏನು ಮಾಡ್ತೀವಿ, ಬುಲೆಟ್ ಹಿಡಿದೋದಕ್ಕೆ ಹೋಗಿ ಕೆಲಸ ಆಯ್ತು. ಈಗ ಆದ್ದರಿಂದ ಮಂತ್ರ ಅಂದರೆ ಏನದು? ತಿಳಿದೇ ಇರಲಿ, ಏನು ಮಾಡುತ್ತದು? ಕೆಲಸ ಮಾಡೇ ಮಾಡುತ್ತೆ. ತಿಳಿದು ಮಾಡಿದರೆ ಭಾರಿ ಒಳ್ಳೆ ನಿರೀಕ್ಷಿತ ಕೆಲಸ ಮಾಡುತ್ತೆ. ತಿಳಿದು ಮಾಡಿದರೆ ಎಕ್ಸ್ಪೆಕ್ಟೆಡ್ ಫ್ರೂಟ್ ಸಿಗುತ್ತೆ. ಯಾರನ್ನೂ ಶತ್ರುನ ಹೊಡೆದ ಕರೆಕ್ಟ್ ಆಯ್ತದು, ತಾನೇ ಹೊಡ್ಕೊಂಡು ತಪ್ಪಾಗಲಿಲ್ಲ. ಅದನ್ನು ಅರ್ಥ ತಿಳ್ಕೊಂಡು ಮಾಡಿದರೆ ಆ ಕೆಲಸ ಆಗುತ್ತೆ, ಸರಿಯಾದ ಕೆಲಸ ಆಗುತ್ತೆ. ಅರ್ಥ ತಿಳ್ಕೊಳ್ಳೋದು ಮಾಡಿದರೆ ಕೆಲಸ ಆಗುತ್ತೆ. ಏನು ಅಂತ ಒಂದ್ಮೇಲೆ ಗೊತ್ತಾಗಬೇಕು, ಗ್ಯಾರಂಟಿ ಇಲ್ಲ. ಇಲ್ಲೇ ಬಂದಿದೆಯಲ್ಲ, ನ್ಯಾಯ ಸುಧಾಕ್ಕೆ ಹೋಗ್ತೀರಿ, ಇಲ್ಲೇ ಬಂದಿದೆಯಲ್ಲ, ಈಗ ಕೋಟ್ ಮಾಡಿದ್ದಾರೆ ಅದನ್ನು. ಅದಕ್ಕೇ ಅದು ಬೇರೆ ಪ್ರಸಂಗ, ಈ ಪ್ರಸಂಗ ಅಲ್ಲ, ಅದು ಬೇರೆ ಪ್ರಸಂಗ, ಅದು ಇದಕ್ಕಲ್ಲ. ಅಂದರೆ ಏನು ಹೇಳಿದರು ಅಂದರೆ, ಒಂದು ಸತ್ಯವಾದ ವಿಷನೇ, ಹಾವು ಕಚ್ಚಿದ ಸತ್ಯ, ವಿಷ ಏರಿದ ಸತ್ಯ, ಗರುಡ ಬಂತ ಹೇಳಿದ ವಾಸಿಯಾಗಿದ್ದು ಸತ್ಯ. ಅವ್ರ ವಾದ ಏನು ಅಂದರೆ, ಯಾವುದು ವಾಸಿ ಆಗುತ್ತೋ ಅದು ಇರಲಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಯಾರು ರೋಗ ವಾಸಿ ಮಾಡಿಬಿಟ್ಟ ಡಾಕ್ಟ್ರು, ಫೀಸ್ ಕೇಳಿದ್ರೆ, ಅರೆ ವಾಸಿ ಆಯಿತು ಇರಲಿಲ್ಲ ಅಂತ ಆಗಲಿಲ್ಲ. ಈ ಕೇಸ್ ಒಂದಾರ ಬರ್ತವೆ, ಟ್ರೀಟ್ಮೆಂಟ್ ಸಿಗುತ್ತೆ ಅವರಿಗೆ. ಅದು ವಾಸಿ ಆಯಿತು ಅಂದ್ರೆ ಏನರ್ಥ? ಇದ್ದಿದ್ದಕ್ಕೆ ವಾಸಿ ಆಯ್ತು. ಅದು ದೃಷ್ಟಾಂತ ಕೊಟ್ಟರು. ವಿಷ ಇದ್ದ ವಿಷಯ ಗರುಡ ಮಂತ್ರಕ್ಕೆ ವಾಸಿ ಆಯ್ತೇ ಹೊರತು ಅದು ಇಲ್ಲದ ವಿಷಯ ಹೋಯ್ತಾ ಇಲ್ಲಿ. ಆದ್ದರಿಂದ ಅವ್ರು ಏನು ಹೇಳ್ತಾರೆ, ಜಗತ್ತು ಆಮೇಲೆ ಮುಕ್ತಿ ಸಿಗುತ್ತೆ ಅಂದರೆ ಏನರ್ಥ? ಜಗತ್ತು ಇರಲಿಲ್ಲ ಅಂತ ಅರ್ಥ. ಬಂಧನದಿಂದ ಮುಕ್ತಿ ಇದ್ರೆ, ಬಂಧನ ಇದ್ದರೆ ಮುಕ್ತಿ ಅಂತಾರೋ, ಇಲ್ಲದವ್ರ ಮುಕ್ತಿ ಅಂತಾರೋ? ಮುಕ್ತಿ ಇದೆ ಇದ್ರೆ ಬಂಧನ ಇಲ್ಲ ಅಂತ ಅರ್ಥನಾ? ಇತ್ಯುಕ್ತೇರ್ ಬಂಧ ಮಿಥ್ಯಾತ್ವ ನೈವ ಮುಕ್ತಿರಪೇಕ್ಷ, ಆಚಾರ್ಯರ ಮಾತು. ಅದಕ್ಕೆ ಮುಕ್ತಿ ಆಗುತ್ತೆ ಅಂದಮೇಲೆ ಬಂಧ ಸತ್ಯ ಅಂತ ಒಪ್ಕೋಬೇಕು. ಇಲ್ಲದವ್ರೆ ಮುಕ್ತಿನೂ ಸುಳ್ಳು ಅಂತಾಗುತ್ತೆ. ಬಂಧ ಸುಳ್ಳಾದರೆ ಏನರ್ಥ? ಮುಕ್ತಿನೂ ಸುಳ್ಳಾಗುತ್ತೆ. ಮುಕ್ತಿ ಸತ್ಯ ಅಂತ ಒಪ್ಕೊಳ್ಳೋದಾದರೆ ಬಂಧ ಸತ್ಯ ಆಗಿರಲೇಬೇಕು. ಅನರ್ಥ ಅದು ಆ ಪ್ರಸಂಗಕ್ಕೆ ಹೇಳಿದ್ರು, ಅದು ಇದಕ್ಕಲ್ಲ. ಅನರ್ಥಜ್ಞೋದಿತೋ ಮಂತ್ರೋ ನಿರರ್ಥ. ಮೊದಲೆಲ್ಲ ಚಿಕ್ಕ ಮಕ್ಕಳು ಉಪನಯನ ಮಾಡಿ ಮಂತ್ರ ಹೇಳ್ಕೊಡ್ತಾರೆ. ಏನು ಅರ್ಥ ಆಗುತ್ತೆ ಅವ್ರಿಗೆ ಪಾಪ? ಅರ್ಥ ಹೇಳ್ತಾ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಫಟ್ಟು ತಲೆ ಕೆಟ್ಟೋಗುತ್ತೆ. ಬಂದು ಸಂಧ್ಯಾನ ಕಲಿಸೋ ಹೊತ್ತಿಗೆ, ಸಂಧ್ಯಾನ ಬಿಡಿ ಆಚೆ ಬರೋ ಕಲಿಸೋ ಹೊತ್ತಿಗೆ ಸುಸ್ತೊಡೆದು ಹೋಗ್ತಾರೆ. ಇನ್ನು ಅರ್ಥ ಬೇರೆ ಹೇಳ್ತಾ ಗೊತ್ತಿಟ್ರೆ ಗೋವಿಲ್ಲ, ಸಾಧ್ಯನೇ ಇಲ್ಲ. ಅದು ಕೆಲಸ ಮಾಡ್ತಾ ಇಲ್ಲ. ಅದು ಬ್ರಾಹ್ಮಣ್ಯ ಉಳಿಸೋಷ್ಟು ಕೆಲಸ ಮಾಡಿಬಿಡುತ್ತೆ. ಮುಂದೆ ಅಚೀವ್ಮೆಂಟ್ಗೆ ಅಧ್ಯಯನ ಮಾಡಬೇಕು, ಅದು ಸಾಲದು. ಕೆಲಸ ಮಾಡುತ್ತೆ ಅಂತ ತೋರಿಸಿ ಮಾತ್ರಕ್ಕೆ ನಿರೀಕ್ಷಿತ ಕೆಲಸ ಮಾಡೋದಿಲ್ವಲ್ಲ. ಅದಕ್ಕಾಗಿ ಸರಿಯಾಗಿ ಮಾಡಬೇಕಾದ್ರೆ ಅರ್ಥ ತಿಳ್ಕೊಳ್ಳೇಬೇಕು. ಯನ್ಮಂತ್ರಸ್ತೇನ ಕಥಿತೋ ಮಂತ್ರಾರ್ಥೋ ಜ್ಞೇಯ ಏವತತೆ. ಅದು ಯಾವ ಮಂತ್ರವನ್ನು ಏನು ಕಲಿತಾನೋ ಆ ಮಂತ್ರಾರ್ಥ ತಿಳ್ಕೊಂಡೇ ಮಾಡಬೇಕೇ ಹೊರತು ಹಾಗೆ ಮಾಡಬಾರ್ದು. ಟು ಸ್ಟಾರ್ಟ್ ವಿತ್ ಯಾವ ದೋಷವೂ ಇಲ್ಲ. ಎಷ್ಟು ತಪ್ಪು ತಿಳ್ಕೊತಾರೆ, ತಪ್ಪು ವಾಯುಸ್ಥಿತಿ ಅಂತೂ ತಪ್ಪಾಗಿ ಹೇಳ್ತಾರೆ, ಯೋಚನೆ ಮಾಡಬೇಕಾಗಿಲ್ಲ. ಆಮೇಲೆ ಕರೆಕ್ಟ್ ಮಾಡ್ಕೊಳ್ಬೇಕು. ಅದೇ ನಾನು ಕರೆಕ್ಟ್ ಹಾಗೆ ಮ್ಯಾನೇಜ್ ಮಾಡ್ತೇನೆ, ತಪ್ಪದು. ನಾನು ಕರೆಕ್ಟ್ ಮಾಡ್ಕೊಡೋದಿಲ್ಲ ಅಂದರೆ ಪಾಪ. ಯಾರು ಹೇಳಿದ್ರು ತಕ್ಷಣ ಹೋದ ನಂಗೆ ಗೊತ್ತಿದೆ, ತಿತ್ಕೊಂಡ್ಬಿಟ್ರೆ ಬೋದು. ಕೆಲಸದ ಪ್ರಿಂಟ್ ತೋರಿಸ್ತಾವೆ ನೀವು ಮತ್ತೆ
ನೋಡಿ ಪ್ರಿಂಟ್ ಪ್ರಕಾರ ಅದು ತಪ್ಪಿದೆ ಮಾರಾಯ ಅಂತ ಹೇಳಬೇಕು. ಅವ ಹೇಳಬೇಕು, ಅವ ಸರಿ ಹೋಗೋದು. ಅರ್ಥ ಆಯ್ತು. ಅವನ ಪ್ರಕಾರ ಅಲ್ಲೇ ತಪ್ಪಿದ್ರೆ ಸುಲಭ, ಅವನಿಗೆ ಕನ್ವಿನ್ಸ್ ಆಗಿಬಿಡೋದು. ಇಲ್ಲದ ಕನ್ವಿನ್ಸ್ ಆಗಲ್ಲ ಅವನು. ಅದಕ್ಕೇನು ಮಾಡಬೇಕು, ಪ್ರಿಂಟೇ ತಪ್ಪಿದೆ ನೋಡು ಅಂತ ಸರಿಯಾದ ಪ್ರತಿ ತೋರಿಸ್ತಾನೆ. ಸರಿಯಾದ ಪ್ರತಿ ತೋರಿಸ್ದಾಗ ಅರ್ಥ, ಉಳಿದವರಿಗೆಲ್ಲ ಅರ್ಥ ಆಗಿರುತ್ತೆ, ಅರ್ಥ ಆಗಲ್ಲ ಅವರಿಗೆ. ಸರಿಯಾದ ಪಾಠ ತೋರಿಸ್ಬೇಕು. ಆಚಾರ ಅದಕ್ಕೆ ಭಾಗವತ ಸರಿಯಾದ ಪಾಠ ತೋರಿಸ್ಬಿಟ್ಟು ಇದು ನೋಡಿ ಅಂತೇಳಿ. ಗೊತ್ತಾಯ್ತಾ? ಸುಮ್ಮನೆ ಹೇಳಿದರೆ ಸರಿ ತಪ್ಪು ಅಂತ ಹೇಗೆ ಹೇಳ್ತೀರಿ? ಸರಿ ಪಾಠ ತೋರಿಸ್ಬೇಕಲ್ಲ ನೀವು. ಸರಿ ಪಾಠ ತೋರಿಸಿದಾಗ ಅದು ತಪ್ಪು ಪಾಠ ಕನ್ವಿನ್ಸ್ ಆಗುತ್ತೆ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತೆ ಅಸದುತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯ ನೋ ಇಹ. ಅದೇ ಶ್ಲೋಕಕ್ಕೆ ಅರ್ಥ ಹೇಳ್ತಾರೆ. ತದರ್ಥತ್ವೇನ ಫಲ ಅನಭಿಸಂಧಿಪೂರ್ವಕ ಕರ್ಮಣ ಏವ ಸಾತ್ವಿಕತ್ವಾಚ್ಛ. ಅರ್ಥ ತಿಳ್ಕೊಂಡು ಫಲ ಎಲ್ಲ ದೇವರಿಗೆ ಅಂತ ತಿಳ್ಕೊಂಡು ಮಾಡಿದರೆ ಮಾತ್ರ ಪೂರ್ತಿ ಪುಣ್ಯ ಬರೋದರಿಂದ ತಿಳ್ಕೊಂಡೇ ಮಾಡಬೇಕು ಅಂತ ತಾತ್ಪರ್ಯ. ತದ್ಭಕ್ತ್ಯ ತತ್ ಸ್ಮರಣಪೂರ್ವಕಮೇವ ಕರ್ಮ ಸತ್ ಅನ್ಯತ್ ಅಸದೇವ ಇತಿ ಭಾವ. ಆದ್ದರಿಂದ ಪರಮಾತ್ಮನ ಸ್ಮರಣೆ ಎಲ್ಲ ಕಾಲಕ್ಕೂ ನಮಗಿರಬೇಕು. ಕರ್ಮ ತತ್ ಅನ್ಯತ್ ಅಸದೇವ, ಅದು ಸತ್ಕರ್ಮ ಅಂತ ಕರೀತಾರೆ. ಉಳಿದ ಕರ್ಮ ಅಸತ್ಕರ್ಮ ಅಂತ ಕರೀತಾರೆ. ಸರಿಯಾಗಿ ಮಾಡಲಿಲ್ಲ ದುಡ್ಡು ಕೊಡೋದಿಲ್ಲ. ಈ ಗೌರ್ಮೆಂಟ್ ಕೆಲವರು ಏನು ಮಾಡ್ತಾರೆ ಅಂದರೆ ಟೆಂಡರ್ ಕರೆದಿರ್ತಾರೆ, ಎಲ್ಲ ಸಬ್ಮಿಟ್ ಮಾಡ್ತಾರೆ, ಕ್ವಾಲಿಟಿ ಅದಿಲ್ಲ. ಏನು ಮಾಡ್ತಾರೆ ಹೊರಗ ಬಿಲ್ ಪಾಸ್ ಆಗೋದಿಲ್ಲ, ಇದು ಮಾಡ್ತಾರೆ. ಅಷ್ಟು ಕೆಲಸಕ್ಕೆ ಫೈನ್ ಕೂಡ ಹಾಕ್ಬೋದು ಅವ್ರು. ಯಾತಕ್ಕೆ? ಅಲ್ಲ, ಟೈಮ್ ವೇಸ್ಟ್ ಮಾಡಿದ್ರೆ ಇನ್ನೊಬ್ರು ಕೆಲಸ ಆಗ್ತಿತ್ತು. ಈಗ ಅಲ್ಲೇನು ದೊಡ್ಡ ಲಾಸು, ಹಾಗೆ ಮಾಡಬಾರ್ದು. ಅದಕ್ಕೆ ದೇವರು ಸರಿಯಾಗಿ ಕೆಲಸ ಮಾಡಬೇಕು. ಹಾಂ, ಪೆನಾಲ್ಟಿಗಳು ಇದ್ದೇ ಇರುತ್ತೆ. ಅದು ಕೊಡದೆ ಹೋದರೆ, ತಪ್ಪಾಗಿ ಕೊಟ್ಟರೆ ಎಲ್ಲದಕ್ಕೂ ಇದೆ. ಕೆಲವು ಸ್ವಲ್ಪ ದಿನ ಕೊಟ್ಟಿರ್ತಾರೆ, ಒಂದೆರಡು ತಿಂಗಳು ಹೆಚ್ಚು ಕಡಿಮೆ ಕೊಟ್ಟಿರ್ತಾರೆ, ಅವೆಲ್ಲ ಇರ್ತದೆ. ಹೌದು. ರಾಜಸಸ್ಯ ಕೊಟ್ಟ ತಕ್ಷಣ ದುಡ್ಡು ಕೊಡೋದಿಲ್ಲ ಅವರು. ಏನು ಮಾಡ್ತಾರೆ, ಈಗ ಕೊಡದೇ ಇರೋದಕ್ಕೆ ಕಾರಣ ಬೇರೆ, ಅಡ್ಜಸ್ಟ್ಮೆಂಟ್ಗೋಸ್ಕರ ಸರಿಯಾಗಿ ಕೊಡೋದು. ಅದಕ್ಕೆ ಚೆಕ್ ವೆರಿಫೈ ಮಾಡಿದ ಮೇಲೆ ಕೊಡೋದು. ಈ ಕರೆಂಟ್ ಪರಿ ಬಂದಿರ್ತಾರೆ, ಹಾಕ್ತಾನೆ, ನಮಗೆ ತೋರಿಸ್ಬೇಕು ಅವನು ಏನಂತ ನೋಡಿ ಕರೆಂಟ್. ಅವನ ದುಡ್ಡು ಎಲ್ಲ ಮತ್ತೆ ಹಾಗೆ ಇತ್ತು, ಅವ್ರು ಕರೆದಾಗ ಹಾಗೇ ಇತ್ತು. ದುಡ್ಡೇ ಕೊಡ್ತಾರೆ ಅವನಿಗೆ, ಕೊಡೋದಿಲ್ಲ. ಸಾತ್ವಿಕಂ ರಾಜಸಸ್ಯ ಅಪಿ ಅಸದಂತರ್ಭಾವೇವ. ಸೊ ರಾಜಸ ತಾಮಸ ಮೂರು ಯಾವುದಕ್ಕೆ ಸೇರುತ್ತೆ? ಅಸತ್ಕರ್ಮದಲ್ಲೇ ಸೇರುತ್ತೆ. ಸಾತ್ವಿಕ ಶ್ರದ್ಧೆ ಮಾತ್ರ ಯಾವುದ್ರಲ್ಲಿ ಸೇರುತ್ತೆ? ಸತ್ಕರ್ಮಕ್ಕೆ ಸೇರುತ್ತೆ. ವಿಷ್ಣು ಶ್ರದ್ಧಾರಹಿತತ್ವ ನೋಡಿ, ಆ ಶಬ್ದಕ್ಕೆ ಹೇಳಿ ಅರ್ಥ ಬರೋದು. ವಿಷ್ಣು ಶ್ರದ್ಧಾ, ಅಶ್ರದ್ಧಾ, ವಿಷ್ಣು ಶ್ರದ್ಧಾ. ಸೊ ಆಯುಜಿ ಕೊಟ್ಟು ವಿಷ್ಣು, ಅಲ್ಲಿ ಮುಗೀತು. ಒಟ್ಟು ಏನು ಮಾಡ್ತಾ ತಾತ್ಪರ್ಯ. ಸಾತ್ವಿಕಂ ಮೋಕ್ಷದಂ ಕರ್ಮ, ರಾಜಸಂ ಶ್ರುತಿ ದುಃಖದಂ, ತಾಮಸಂ ಪಾತದಂ ಜ್ಞೇಯಂ, ತತ್ಕುರ್ಯಾತ್ ಕರ್ಮ ವೈಷ್ಣವಂ. ಎಷ್ಟು ಸಿಂಪಲ್ ವಾಕ್ಯ, ಏನೇನೂ ಕಷ್ಟ ಇಲ್ಲ, ಎಷ್ಟು ಅರ್ಥ ಇದೆ ನೋಡಿ. ಸಾತ್ವಿಕಂ ಮೋಕ್ಷದಂ ಕರ್ಮ. ಸಾತ್ವಿಕ ಕರ್ಮದ ಫಲ ಏನಪ್ಪ ಅಂದರೆ, ನೀವು ಫಲ ಕೇಳಬೇಡಿ ಅಂತೀರಿ, ಮತ್ತು ಯಾಕೆ ಮಾಡಬೇಕು ಅಂದರೆ ಮುಕ್ತಿ ಕೊಡುತ್ತೆ. ಎರಡನೇದು ರಾಜಸಂ ಶ್ರುತಿ ದುಃಖದಂ. ರಾಜಸ ಕರ್ಮ ಅಂದರೆ ಸಂಸಾರದ ದುಃಖಕ್ಕೆ ಕಾರಣ ಆಗುತ್ತೆ. ತಾಮಸಂ ಪಾತದಂ ಜ್ಞೇಯಂ. ತಮಸ್ಸಿನ ಕರ್ಮ ಮಾಡಿದ್ರೆ ನರಕ, ಅನ್ನ ತಮಸ್ಸಿಗೆ ಕಾರಣ ಆಗುತ್ತೆ. ಆದ್ದರಿಂದ ಯಾವ ಕರ್ಮ ಮಾಡ್ಬೇಕು ನಾವೀಗ? ತತ್ ಕುರ್ಯಾತ್ ಕರ್ಮ ವೈಷ್ಣವ. ಪ್ರತಿ ಸರ್ತಿಯೂ ಕೂಡ ಸಾತ್ವಿಕ ಮತ್ತು ಶುರು ಮಾಡಿ ವೈಷ್ಣವ ಅಂತ ಎಂಡ್ ಮಾಡಿಬಿಟ್ರು. ವೈಷ್ಣವ ಕರ್ಮ ಅಂತ ಅರ್ಥ. ಅಲ್ಲೂ ಸಾತ್ವಿಕ ಅನ್ನಲಿಲ್ಲ. ಸೊ ವಿಷ್ಣು ಕರ್ಮ, ವೈಷ್ಣವ ಕರ್ಮ ಇದ್ರೂ ಸಾತ್ವಿಕ ಕರ್ಮ, ಸಾತ್ವಿಕ ಇದ್ಕೊಂಡು ವೈಷ್ಣವ ಕರ್ಮ. ಅಲ್ಲಿಗೆ ತಾತ್ವಿಕ ಇತಿ ಆಗ್ನೇಯೇ ಅಂತ ಮುಕ್ತಾಯ ಮಾಡ್ತಾರೆ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ನಿರ್ಣಯೇ ಸಪ್ತದಶೋ ಅಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಏನಾಯ್ತಾ? ಏನು ಎಲ್ಲಿ ಓದಲಿ? ಯಾರು ಓದಿಲ್ಲ? ಓದ್ದಲ್ಲ. ಆಯ್ತು, ಎಲ್ಲಿದೆ ತೋರಿಸಿ ಹೇಳಿ. ಹಾಂ, ಪೂರ್ತಿ ಮುಗಿದಿದೆ. ಯಾವ್ದು ಬಿಟ್ಟಿದ್ದೆ ಓದಿದ್ರೆ ಹೇಳ್ತೀನಿ ಯಾವುದಲ್ಲ ತೋರಿಸಿ. ಪ್ರಸಿದ್ಧಂ ವೈದಿಕಂ ತಸ್ಮಾತ್ ಕರ್ಮ ತದ್ವಿಷಯಂ ತತ್ಸ. ಎಲ್ಲಿದೆ ಇದರಲ್ಲಿ? ನಮ್ಮದ್ರಲ್ಲಿ ಸಿಗಲೇ ಇಲ್ಲ ಸರ್. ಎಲ್ಲಿದೆ ಇದು? ತಾತ್ಪರ್ಯ ಅನ್ಯಶ್ಚೈವಾತ. ಯಾವುದಕ್ಕೆ ಹಾಕಿದ್ರೆ ಪರಾಶ್ಚ ವೇದಾಶ್ಚ ಈ ವಾಕ್ಯನೇ ಬಂದಿಲ್ಲ ಅದರಲ್ಲಿ. ಅನ್ಯಶ್ಚೈವಾತ ಯಜ್ಞಾದ್ಯೈ ಪ್ರಾಯೋ. ಇಲ್ಲಲ್ಲಿದ್ರಲ್ಲಿ ಎಲ್ಲೇ ಇದೆ ಮೊದಲು. ಇಲ್ಲಿ ಪೂರ್ತಿ ಹಿಂದುಳ್ಕೊಂಡ್ಬಿಟ್ಟಿದೆ. ಎಲ್ಲಿ ಗೊತ್ತಾ? ಅದು ಇಲ್ಲಿ ಪ್ರಿಂಟ್ ಆಗಿದೆ, ಹಿಂದೆ ಪ್ರಿಂಟ್ ಆಗಿದೆ. ಅದನ್ನು ನಾಳೆ ತುಂಬ ಜಾಸ್ತಿ ಇದೆ, ನಾಳೆನೇ ಹೋದ. ಇಲ್ಲಿಂದ ಅಲ್ಲಿವರೆಗೂ ಇದೆ, ಅಲ್ಲೇ ಬೇರೆ ಕಡೆ ಪ್ರಿಂಟ್ ಆಗಿದೆ. ಅಲ್ಲ, ಅವ್ರು ಇಲ್ಲಿ ಪ್ರಿಂಟ್ ಮಾಡಿದ್ದಾರೆ, ಹಾಗಾಯ್ತು ಅದು. ಅರ್ಥ ಆಯ್ತಾ?
ಅದು ಅಲ್ಲಿ ಸರಿಯಾಗಿದೆ, ಪ್ರಿಂಟ್ ಇಲ್ಲ ಆಗ್ಬಿಟ್ಟು. ಹಾಂ, ಅದೇ ಅಲ್ಲೇ ಹಾಗಾಗಿ ಈಗ